ಇನ್ನೊಂದ್ಸಲ ನೋಟ್ ಡೌನ್ ಮಾಡ್ಕೊಳ್ಳಿ. 7 ಸೀಟರ್ ವೆಹಿಕಲ್ ಬಿಲೋ 5 lakhs ಅಲ್ಲಿ ನಾನು ಕೊಡ್ತಾ ಇದ್ದೀನಿ ಇವತ್ತು. ವಿತ್ NOC 1,25,000 ಕೊಡ್ತೀನಿ. ವಿತ್ ಕರ್ನಾಟಕ ಅಂದ್ರೆ 1,45,000 ಕೊಡ್ತೀನಿ ಸರ್. ವಿತ್ ಕರ್ನಾಟಕ 1,55,000 ಕೊಡ್ತಾ ಇದ್ದೀನಿ. ಆಲ್ಫಾ ಮೋಟರ್ಸ್ ಆಲ್ಫಾ ವೇರಿಯಂಟ್ ಕಾಂಬಿನೇಷನ್ ಆಗಿ ಕೊಡ್ತಾ ಇದ್ದೀನಿ. ಇದ್ರ ಪ್ರೈಸ್ ಒಂದೇ ಒಂದು ಫಿಕ್ಸ್ ಪ್ರೈಸ್ ಕೊಟ್ಬಿಡ್ತೀನಿ ಸರ್. ಇದಕ್ಕೆ 2.5 ಲಕ್ಷ ಕೊಡ್ತೀನಿ ಸರ್. 2.5 ಲಕ್ಷ ವಿತ್ NOC ಕೊಡ್ತಾ ಇದ್ದೀನಿ ಸರ್. ರೌಂಡ್ ಫಿಗರ್ 2 lakhs ವಿತ್ ಕರ್ನಾಟಕ, 2,75,000 ವಿತ್ NOC ಕೊಡ್ತೀನಿ. 3.5 lakh ವಿತ್ ಕರ್ನಾಟಕ ಮಾಡಿ. ಯಾರಿಗುಂಟು ಯಾರಿಗಿಲ್ಲ ಇವತ್ತಿನ ಆಫರ್. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ ನಿಮಗೆ ಆಲ್ಫಾ ಮೋಟಾರ್ಸ್ಗೆ ಬಂದಿದ್ದೀನಿ. ಸೊ ಆಲ್ಮೋಸ್ಟ್ ನಿಮಗೆ ಇಲ್ಲಿ ಸಿಗೋದೇ ಲೋ ಬಜೆಟ್ ಮತ್ತು ಒಳ್ಳೆ ಕ್ವಾಲಿಟಿ ಕೂಡ ಗಾಡಿಗಳನ್ನ ಕೊಡ್ತಾ ಇದ್ದಾರೆ. ಸೊ ನಮ್ಮ ಜೊತೆ ಅದ್ನಾನ್ ಸರ್ ಇದ್ದಾರೆ. ಆಲ್ಮೋಸ್ಟ್ ಲೈಕ್ ಒಂದು ವರ್ಷ ಆದಮೇಲೆ ಸಿಗ್ತಾ ಇರೋದು ಅದ್ನಾನ್ ಸರ್. ಸೊ ಖುಷಿ ಆಗ್ತಿದೆ. ಸೊ ನಮಸ್ಕಾರ ಸರ್. ನಮಸ್ಕಾರ ಸರ್. ಆರಾಮಾಗಿದ್ದೀವಿ ಸರ್. ನಾನು ಆರಾಮಾಗಿದ್ದೀನಿ ಸರ್. ಆಫ್ಟರ್ ಲಾಂಗ್ ಗ್ಯಾಪ್ ನಿಮ್ಮ ಜೊತೆ ವಿಡಿಯೋ ಮಾಡ್ತಾ ಇರೋದು. ಹೌದು ಸರ್. ಇವತ್ತಿನ ಬಜೆಟ್ ಸರ್ ನಮ್ಮ ವ್ಯೂಸ್ಗೆ ಸರ್ ಆಕ್ಚುಲಿ ಇವತ್ತು ಸ್ಟಾರ್ಟಿಂಗ್ ಬಜೆಟ್ ಬಂದು 1,25,000 ಇಂದ. ಬಟ್ ನನ್ನ ಹತ್ರ ಇಲ್ಲಿ ಎಲ್ಲ ಅದರ್ ಸ್ಟೇಟ್ ವೆಹಿಕಲ್ ಇದೆ. ಕರ್ನಾಟಕ ಸ್ಟೇಟ್ ವೆಹಿಕಲ್ ಯಾವ್ದಾದ್ರು ಒಂದೆರಡು ವೆಹಿಕಲ್ ಇರ್ಬೋದು ಅಷ್ಟೇ. ಮಿಕ್ಕಿದೆಲ್ಲ ಬಿಟ್ರೆ ಲೋ ಬಜೆಟ್ ಅಲ್ಲಿ ಎಲ್ಲ ಅದರ್ ಸ್ಟೇಟ್ ವೆಹಿಕಲ್ ಕೇಳ್ಬಿಡ್ತೀನಿ. ಅದರ್ ಸ್ಟೇಟ್ ಇಟ್ಟಿದ್ರಲ್ಲ, ಏನು ನಮ್ಮ ವ್ಯೂವರ್ಸ್ಗೆ ಸರ್ ಅದರ್ ಸ್ಟೇಟ್ಗೂ ನಮ್ಮ ಕರ್ನಾಟಕ ಸ್ಟೇಟಿಗೂ ಏನ್ ಡಿಫ್ರೆನ್ಸ್ ಅಂದ್ರೆ, ಅದರ್ ಸ್ಟೇಟ್ ವೆಹಿಕಲ್ಸ್ ನೀವು ತಗೊಂಡು ನೀವು ಕನ್ವರ್ಷನ್ ಮಾಡ್ಕೊಂಡ್ರೆ ಮಿನಿಮಮ್ ಚಿಕ್ಕ ಗಾಡಿಲಿ ಅಂದ್ರೆ ಒಂದು 40,000 to 50,000 ನೀವು ಸೇವ್ ಮಾಡಬಹುದು. ದೊಡ್ಡ ಗಾಡಿಲಿ 100% ಮ್ಯಾಕ್ಸ್ ಟು ಮ್ಯಾಕ್ಸ್ 1 lakh ನೀವು ಸೇವ್ ಮಾಡಬಹುದು. 1 ಲಕ್ಷ ತನಕ ಸೇವ್ ಮಾಡಬಹುದು. ಅದೊಂದು ಖುಷಿ ಇಲ್ಲಿ ಬಂದು ವಿಡಿಯೋ ಮಾಡೋಕ್ಕೂ ಅದೊಂದು ಕಾರಣ ಅನ್ಬೋದು ಸ್ನೇಹಿತರೆ. ಸರ್ ಇವಾಗ ಎಲ್ಲ ಇಂಟ್ರೆಸ್ಟ್ ಗಾಡಿಗೆ ಲೋನ್ ಏನಾದ್ರು ಸರ್ ಲೋನ್ ಪರ್ಪಸ್ ಬಂದ್ರೆ ಸ್ಯಾಲರಿಡ್ ಪ್ರೊಫೈಲ್ ಆಗಿರ್ಬೇಕು. ಸ್ಯಾಲರಿಡ್ ಪ್ರೊಫೈಲ್ ಆದ್ರೆ ಪರ್ಸನಲ್ ಲೋನ್ ಮಾಡಿಸ್ಕೊಡ್ತೀನಿ. ವೆಹಿಕಲ್ ಲೋನ್ ಆಗೋದಿಲ್ಲ. ಕರ್ನಾಟಕ ವೆಹಿಕಲ್ಸ್ ಆದ್ರೆ ಲೋನ್ ಮಾಡ್ಕೊಡ್ತೀನಿ. ಓಕೆ. ಸೊ ಅದು ಕರ್ನಾಟಕ ಆದ್ರೆ ಯಾವ ಅಕಸ್ಮಾತ್ 2009 and above ಎಲ್ಲೇ ಇದ್ರೂ ಲೋನ್ ಮಾಡಿಕೊಡ್ತೀನಿ. ಇನ್ನು ಅದು ಕರ್ನಾಟಕ ಗಾಡಿ ಆಗಿರೋದು ಥ್ರೂಔಟ್ ಕರ್ನಾಟಕ ಕೂಡ ಲೋನ್ ಫೆಸಿಲಿಟೀಸ್ ಇರುತ್ತೆ. ಸೊ ಸರ್ ಮೇನ್ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಎಲ್ಲ ವಾರಂಟಿ, 1 ವರ್ಷ ಇಂಜಿನ್ ವಾರಂಟಿ ಇರುತ್ತೆ, 1 ವರ್ಷ ಗೇರ್ ಬಾಕ್ಸ್ ವಾರಂಟಿ ಕೂಡ ಇರುತ್ತೆ. ಏನಾದ್ರು ಪೇ ಮಾಡಬೇಕಾ ಸರ್? ಇಲ್ಲ ಸರ್, ಇನ್ಕ್ಲೂಡಿಂಗ್ ನೋ ಕಮಿಷನ್, ನೋ RTO ಚಾರ್ಜಸ್, ಎಲ್ಲ ಇನ್ಕ್ಲೂಡಿಂಗ್ ವಾಟ್ ದ ಪ್ರೈಸಸ್ ನಾನು ಇವತ್ತು ಏನು ಡಿಸ್ಪ್ಲೇ ಅಲ್ಲಿ ಕೊಡ್ತಾ ಇದ್ದೀನಿ ಪ್ರೈಸಸ್ ಅದು ಆಲ್ಮೋಸ್ಟ್ ನಿಯರ್ ಟು ಫೈನಲ್ ಪ್ರೈಸಸ್ ಇರುತ್ತೆ. ಅದರಲ್ಲಿ ಕಮಿಷನ್ ಕೂಡ ಇನ್ಕ್ಲೂಡ್ ಇರುತ್ತೆ, RTO ಚಾರ್ಜಸ್ ಕೂಡ ಇನ್ಕ್ಲೂಡ್ ಇರುತ್ತೆ. ಓಕೆ ಸರ್, ನಮ್ಮ ವ್ಯೂವರ್ಸ್ ಒಂದ್ಸತಿ ಎಕ್ಸಾಕ್ಟ್ ಆಗಿ ಲೊಕೇಶನ್ ತಿಳಿಸಿ ಸರ್. ಇದು ಎಕ್ಸಾಕ್ಟ್ ಲೊಕೇಶನ್ ಬರೋದಂದ್ರೆ ನಿಮಗೆ JP ನಗರ್ 8th ಫೇಸ್ ಕೊತ್ತನೂರ್ದಿನೇ RV ಮ್ಯಾನೇಜ್ಮೆಂಟ್ ಕಾಲೇಜ್ ಪಕ್ಕದಲ್ಲೇ ಇದೆ. ನಿಮಗೆ RV ಮ್ಯಾನೇಜ್ಮೆಂಟ್ ಕಾಲೇಜ್ ಡಬಲ್ ರೋಡ್ ಇದೆ. ಡಬಲ್ ರೋಡ್ ಪಕ್ಕದಲ್ಲೇ ಬಂದ್ರೆ ನಿಮಗೆ ಆಲ್ಫಾ ಮೋಟರ್ಸ್ ಅಂತ ಒಂದು ಬ್ಲೂ ಕಲರ್ ಬೋರ್ಡ್ ಕಾಣಿಸುತ್ತೆ, ಅದೇ ಆಲ್ಫಾ ಮೋಟರ್ಸ್. ಸೊ ಅಕಸ್ಮಾತ್ ನಿಮಗೆ ಲೊಕೇಶನ್ ಗೊತ್ತಾಗಿದ್ರೆ ಡಿಸ್ಕ್ರಿಪ್ಷನ್ ಕೂಡ ಲೊಕೇಶನ್ ಹಾಕಿದ್ದೀನಿ, ಆರಾಮಾಗಿ ಲೊಕೇಟ್ ಮಾಡ್ಕೊ ಬರ್ಬೋದು. ಡಿಸ್ಕ್ರಿಪ್ಷನ್ ಇಲ್ಲ ಅಂದ್ರೂ ಮೇಲ್ಗಡೆ ಏನ್ ಸ್ಕ್ರಾಲ್ ಆಗ್ತಾ ಇರ್ತದೆ ನಂಬರ್, ಫಸ್ಟ್ ನಂಬರ್ ಸೆಕೆಂಡ್ ನಂಬರ್, ಯಾರಿಗಾರೋ ಬರೀ ಹಾಯ್ ಅಂತ ಪಿಂಗ್ ಮಾಡಿ ಅದರಲ್ಲಿ ನಿಮಗೆ ಕ್ಯಾಟ್ಲಾಗ್ ಪ್ಲಸ್ ಲೊಕೇಶನ್ ಪ್ರೊಫೈಲ್ ಎಲ್ಲ ಇರುತ್ತೆ, ನೀವು ಬಂದ್ಬಿಡ್ಬೋದು. ಆರಾಮಾಗಿ ಲೊಕೇಟ್ ಮಾಡ್ಕೊ ಬರ್ಬೋದು. ಗಾಡಿಲಿ ಬಂದ್ರೆ ಗಾಡಿ ಇಲ್ಲ ಕರೆಕ್ಟ್ ಆಗಿ ಎದುರುಗಡೆ ಇರ್ತೀರಾ, ಶೋರೂಮ್ ಎದುರುಗಡೆ. ಸೊ ಸರ್ ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡಬಹುದಲ್ಲ ಸರ್? 100% ಸರ್. ಸೊ ಹಾಗೆ ನಮ್ಮ ಚಾನಲ್ ಇನ್ನೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಲೊಕೇಶನ್ ಕೇಳಬೇಕು. ನನಗೆ ಜಾಸ್ತಿ ಕಮೆಂಟ್ ಬಾಕ್ಸ್ ಅಲ್ಲಿ Instagram DMs ಅಲ್ಲೆಲ್ಲ ಬೇರೆ ಈ ಗಾಡಿನ ಕೇಳ್ತಾ ಇದ್ದು ಎರ್ಟಿಗಾ ಇದೆ. ಸೊ ಅದಕ್ಕೋಸ್ಕರ ಫಸ್ಟ್ ಗಾಡಿನ ಎರ್ಟಿಗಾ ಮಾಡ್ತಾ ಇದ್ದೀನಿ. ಇದ್ರ ಡೀಟೇಲ್ಸ್ ಸರ್. ಎರ್ಟಿಗಾ ಬಂದು ನಿಮಗೆ 2013 ಸೆಕೆಂಡ್ ಓನರ್ ಪೆಟ್ರೋಲ್ ಇಂಜಿನ್ ಇದು. ಕೇರಳ ರಿಜಿಸ್ಟರ್ಡ್ ವೆಹಿಕಲ್ ಇದು. ಬಟ್ ನಿಮಗೆ ಕರ್ನಾಟಕ ರೋಡ್ ಟ್ಯಾಕ್ಸ್ ಪೇ ಆಗಿದೆ ಅಂತ ಹೇಳ್ಬೋದು. ಬಟ್ ನೀವು ಒಳಗಡೆ ಇಂಟೀರಿಯರ್ ನೋಡಿದ್ರೆ ಟ್ಯಾನ್ ಕಲರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಇಂಟೀರಿಯರ್ 72,000 ರೆಕಾರ್ಡೆಡ್ ಓಡಿದೆ. ಇದು ನಿಮಗೆ ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ. ವೈಟ್ ಕಲರ್ ವೆಹಿಕಲ್. ನಿಮಗೆ ಕರ್ನಾಟಕ ಟ್ಯಾಕ್ಸ್ ಪೇ ಆಗಿದೆ, ಬರೀ ರೀನಂಬರ್ ಮಾಡಬೇಕಾಗಿದೆ ಅಷ್ಟೇನೆ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ ನಿಮಗೆ ವಿತ್ ಕರ್ನಾಟಕ ಟ್ರಾನ್ಸ್ಫರ್ ಮಾಡಿ 5,45,000 ಗೆ ಕೊಡ್ತೀನಿ ಸರ್. 545 ಗೆ ವಿತ್ ಕರ್ನಾಟಕ ಮಾಡಿ ಕೊಡ್ತೀನಿ. ಸೊ ಮಾಡಲಿ ಸರ್ ಇದು 2013 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್. ಆಲ್ಮೋಸ್ಟ್ ಲೈಕ್ 6.5 ಲಕ್ಷ ಇದೆ ಮಾರ್ಕೆಟ್. 6.5 ಲಕ್ಷ ಇದೆ, ನೀವು ನೋಡಬಹುದು. 5,45,000 ಅದರಲ್ಲೂ ಆನ್ ಟೇಬಲ್ ಅಲ್ಲಿ ಕೂತ್ಕೊಂಡ್ರೆ ಇನ್ನೂ ಒಂದ್ ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೂಡ ಕೊಡ್ತೀನಿ. ಸ್ವಲ್ಪ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ. ಸೊ ನಮ್ಮ ಮುಂದೆ ಒಂದು 2 ಸಿವಿಕ್ ಇದೆ. ಸೊ ಆಲ್ಮೋಸ್ಟ್ ಲೈಕ್ 2 ಸೇಮ್ ಕಲರ್ ಅನ್ಬೋದು. ಸೊ ಬನ್ನಿ ಸರ್ ಇದ್ರ ಡೀಟೇಲ್ಸ್ ಸರ್. ಸರ್ ಹೋಂಡಾ ಸಿವಿಕ್ ಬಂದು ರೈಟ್ ಸೈಡ್ ಅಲ್ಲಿ ಇದೆ ನಂದು. ರೈಟ್ ಸೈಡ್ ಬಂದು 2010 ಮಾಡಲ್ ಏನ್ ಇವಾಗ ನೀವು ನೋಡ್ತಾ ಇದ್ದೀರಾ. ಇದ್ರ ಡೀಟೇಲ್ಸ್ ಕೊಡ್ತೀನಿ. 2010 ಮಾಡಲ್ ಥರ್ಡ್ ಓನರ್, 82,000 ಓಡಿದೆ. ಬಟ್ ಇದು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಕೂಡ ಹಾಕಿದ್ದಾರೆ. ಇದು ನಿಮಗೆ ರೀಸೆಂಟ್ ಆಗಿ ಸರ್ವಿಸಿಂಗ್ ಕೂಡ ಹಾಕ್ಬಿಟ್ಟು ರೆಡಿ ಟು ಡ್ರೈವ್ ಮಾಡಲ್ ಇದ್ದಿದೆ ವೆಹಿಕಲ್. ಟೈರ್ಸ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಪೆಟ್ರೋಲ್ ಪ್ಯೂರ್ ಪೆಟ್ರೋಲ್ ಇಂಜಿನ್ VMT ಟಾಪ್ ಎಂಡ್ ಮಾಡಲ್ ಇದು. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ ಇದು 3.5 lakh ಗೆ ಕೊಡ್ತೀನಿ ಸರ್. 3.5 ಲಕ್ಷಕ್ಕೆ ಸಿವಿಕ್. 3.5 ಲಕ್ಷಕ್ಕೆ ಒಂದು ಸಿವಿಕ್ ಕೊಡ್ತಾ ಇದ್ದೀನಿ. 10 ಮಾಡಲ್. ಸೊ ಪೆಟ್ರೋಲ್ ವೇರಿಯಂಟ್ ವಿತ್ ಕ್ರೂಸ್ ಕಂಟ್ರೋಲ್ ಎಲ್ಲ ಇರೋ ವೆಹಿಕಲ್. ಸೊ ಅಕಸ್ಮಾತ್ ಈ ಸಿವಿಕ್ ಬೇಡ ಅಂದ್ರೆ ಅಕಸ್ಮಾತ್ ಈ ಸಿವಿಕ್ ಮೂವ್ ಆಗಿರೋದೆಲ್ಲ ಕೇಳಿಸ್ಕೊಡಿ. ಇನ್ನೊಂದು ಸಿವಿಕ್ ಇದೆ. ಇದು ಬಂದು 2007 ಮಾಡಲ್. ಇದು ಕೂಡ ಥರ್ಡ್ ಓನರ್. ಬಟ್ ಇದು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್. ಇದು ಒಂದು ಮ್ಯಾನ್ಯುಯಲ್ ಇದೆ, ಒಂದು ಆಟೋಮ್ಯಾಟಿಕ್ ಇದೆ. ಎರಡು ಕೂಡ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲ್ಸ್ ಎಲ್ಲ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿದೆ. ರೆಡಿ ಟು ಡ್ರೈವ್ ಮೋಡ್ ಕಂಡೀಷನ್ ಅಲ್ಲಿ ನಿಂತಿದೆ ಎರಡು ವೆಹಿಕಲ್. ಬಟ್ ಇದು ಬಂದು ನಿಮಗೆ SMT ಮಿಡ್ ವೇರಿಯಂಟ್ ಇದು. ಇದರಲ್ಲಿ ನಿಮಗೆ ಸ್ಟೇರಿಂಗ್ ಆಡಿಯೋ ಮೌಂಟ್ ಕಂಟ್ರೋಲ್ ಕೂಡ ಏನು ಬರೋದಿಲ್ಲ ಇದರಲ್ಲಿ. ಬಟ್ ಗಾಡಿ ತುಂಬಾ ಚೆನ್ನಾಗಿದೆ. ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್, ರೆಡಿ ಕಂಫರ್ಟೇಬಲ್ ಡ್ರೈವ್ ಸರ್. ನಿಮಗೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಅಂದ್ರೆ ತುಂಬಾ ಕಂಫರ್ಟೇಬಲ್ ಆಗಿ ಓಡಿಸಬಹುದು ನೀವು. ಸೊ ಇನ್ನೊಂದು ಏನಂದ್ರೆ ಒಳ್ಳೆ ಲಕ್ಸುರಿ ಸಿಡಾನ್ ಅನ್ಬೋದು. ಲೋ ಬಜೆಟ್ ಅಲ್ಲಿ ಯಾರು ನೋಡ್ತಾರೆ ಬೆಸ್ಟ್ ವೆಹಿಕಲ್ ಕೂಡ ಅನ್ಬೋದು.
ಹೇಳ್ಬೋದು. ಇದ್ರ ಪ್ರೈಸ್ ಒಂದೇ ಒಂದು ಫಿಕ್ಸ್ ಪ್ರೈಸ್ ಕೊಟ್ಬಿಡ್ತೀನಿ ಸರ್. ಇದಕ್ಕೆ ಹೇಳ್ಬಿಡಿ ಸರ್. 2.5 ಲಕ್ಷ ಕೊಡ್ತೀನಿ ಸರ್. 2 ಲಕ್ಷಕ್ಕೆ ತಗೊಂಡ್ರೆ ಆರಾಮಾಗಿ ಗಾಡಿ ತಗೊಳ್ಬಹುದು ಆರಾಮಾಗಿ ಆನ್ ಸ್ಪಾಟ್ ವಿತ್ ಟ್ರಾನ್ಸ್ಫರ್ ಕಮಿಷನ್ ಎಲ್ಲಾ ಸೇರಿ 2 ಲಕ್ಷಕ್ಕೆ ಕೊಟ್ಬಿಡ್ತೀನಿ. ನಮ್ಮ ಮುಂದೆ ಒಂದು ಲೋ ಬಜೆಟ್ ಗಾಡಿ ಅನ್ಬೋದು, ಒಂದು ವ್ಯಾಗನರ್ ಇದೆ ರೇಟ್ ಸರ್. ಸರ್ ವ್ಯಾಗನಾರ್ ಬಂದು ಇದು ನಿಮಗೆ 2009 ಮಾಡಲ್ ಸಿಂಗಲ್ ಓನರ್, ಓಕೆ, ಪೆಟ್ರೋಲ್ ಇಂಜಿನ್ ಇದು ಬಂದು ನೀವು ಎಲ್ಲ ದಿಲ್ಲಿ ಕೇಳಿರ್ತೀರಾ, ಮಹಾರಾಷ್ಟ್ರ ಹರಿಯಾಣ ಎಲ್ಲ ಕೇಳ್ತಾ ಇದೀರಾ. ಬಟ್ ಇದು ಹೊಸ ಸ್ಟೇಟ್ ದಾಮನ್ ಅಂಡ್ ದಿವ್ ವೆಹಿಕಲ್. ಇದು ತುಂಬಾನೇ ಚೆನ್ನಾಗಿ ವೇಟೇನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸರ್. ವೆಹಿಕಲ್ ಲೋ ಬಜೆಟ್ 2009 ಮಾಡಲ್ ವ್ಯಾಗ್ನರ್ ನೀವು ನೋಡಬಹುದು. ಮಾರ್ಕೆಟ್ ಅಲ್ಲಿ ಅಬೌಟ್ 2 lakhs ಇದೆ. ಬಟ್ ನನ್ನ ಹತ್ರ ಇವತ್ತಿನ ಪಾಯಿಂಟ್ ಆಫ್ ವ್ಯೂಗೆ ವಿತ್ ಕರ್ನಾಟಕ 1,55,000 ಕೊಡ್ತಾ ಇದೀನಿ. 1,55,000 ನಿಮ್ಗೆ ವಿತ್ ಕರ್ನಾಟಕ ಟ್ರಾನ್ಸ್ಫರ್ ವ್ಯಾಗನರ್ 2009 ಮಾಡಲ್ ಸಿಂಗಲ್ ಓನರ್. ಅದು LXI ಎಲ್ಲ VXI ಮಾಡಲ್ ಇದು. ಸರ್ ನಮ್ಮ ಮುಂದೆ ಒಂದು i10 ಇದೆ ಡೀಟೇಲ್ಸ್ ಸರ್. ಗ್ರ್ಯಾಂಡ್ i10 ಬಂದು 2016 ಮಾಡಲ್. ಇದು ಥರ್ಡ್ ಓನರ್. ಇದು ಕೂಡ ನಿಮಗೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್. ಓಕೆ, ಬೆಸ್ಟ್ ಸಿಟಿ ಯೂಸ್ ಅಲ್ಲಿ ನಿಮಗೆ ಲೇಡೀಸ್ ಆಗ್ಲಿ, ಇವಾಗ ನ್ಯೂ ಲರ್ನರ್ಸ್ ಆಗ್ಲಿ, ಯಾರು ಸಿಟಿ ಡ್ರೈವ್ ಅಲ್ಲಿ ನಿಮಗೆ ಓಡಿಸ್ತಾರೆ ಅಂದ್ರೆ ತುಂಬಾ ಕಂಫರ್ಟೇಬಲ್ ವೆಹಿಕಲ್ ಅಂತಾನು ಹೇಳ್ಬೋದು. ಶೋರೂಮ್ ರೆಕಾರ್ಡೆಡ್ 34,000 ಡ್ರಿವನ್ ಆಗಿದೆ ಸರ್. ಜಸ್ಟ್ 34,000 ಡ್ರಿವನ್ ಆಗಿದೆ ವೆಹಿಕಲ್. ತುಂಬಾ ಚೆನ್ನಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ. ವೆಸ್ಟ್ ಬೆಂಗಾಲ್, ಪ್ಯೂರ್ ವೆಸ್ಟ್ ಬೆಂಗಾಲ್ ರಿಜಿಸ್ಟರ್ಡ್, ವ್ಯಾಲಿಡ್ NOC ಕೂಡ ರೆಡಿ ಇದೆ ನಿಮಗೆ. ನಿಮಗೆ ವಿತ್ NOC ಅಂದ್ರೆ 3.5 lakh ಕೊಡ್ತೀನಿ. ವಿತ್ ಕರ್ನಾಟಕ ಅಂದ್ರೆ 4.5 lakh ಕೊಡ್ತೀನಿ. ಫೈನಲ್ ಪ್ರೈಸಸ್ ಕೊಡ್ತೀನಿ ಸರ್. ಓಕೆ ಸರ್. ಸೊ ಹಾಗೆ 16 ಮಾಡಲ್ ಗಾಡಿ ನೀವು ಎಲ್ಲೇ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡಿ ಆಲ್ಮೋಸ್ಟ್ 5 ಲಕ್ಷ ಕಡಿಮೆ ಯಾರು ಕೊಡಲ್ಲ. ಇನ್ಕ್ಲೂಡಿಂಗ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಅಂತೂ ನಿಮಗೆ ಸಿಗ್ತಾನೆ ಇಲ್ಲ. ಬಟ್ ನನ್ನ ಹತ್ರ 2016 ಮಾಡಲ್ ಆಟೋಮ್ಯಾಟಿಕ್ ಗ್ರ್ಯಾಂಡ್ ರೇಟ್ ಅನ್ನು ವಿತ್ ಕರ್ನಾಟಕ ಮಾಡಿ 4 ಕೊಡ್ತೀನಿ. 4.5 ಲಕ್ಷಕ್ಕೆ ವಿತ್ KA ಮಾಡಿಸ್ಕೊಡ್ತಾರೆ. ಆಲ್ಮೋಸ್ಟ್ ಲೈಕ್ ಒಂದು ಒಳ್ಳೆ ಪ್ರೈಸ್. ಸೊ ಹಾಗೆ ನಮ್ಮ ಮುಂದೆ ಒಂದು ಲೆಜೆಂಡರಿ ಗಾಡಿ ಒಂದು ಝೆನ್ ಇದೆ ಡೀಟೇಲ್ಸ್ ಸರ್. ಸರ್ ಝೆನ್ ಇದು ಒಂಥರ ಗಾಡಿ ಹೆಂಗಿದೆ ಅಂತಂದ್ರೆ ಇದು ಡ್ರೈವ್ ಮಾಡಿ ತಗೊಂಡು ಹೋಗ್ಬೇಕು ಅಂತ ನಾನು ಹೇಳ್ತೀನಿ ಸರ್. ಜಸ್ಟ್ ನೀವು ನೋಡಿ ರೀಸೆಂಟ್ ಆಗಿ ಹಾಕಿರೋ ಅಲಾಯ್ ವೀಲ್ಸ್ ಇದು. ಆಲ್ಮೋಸ್ಟ್ ಮಾಡಿಫಿಕೇಶನ್ ಎಷ್ಟು ಚೆನ್ನಾಗಿ ಮಾಡಿಸಿದಾರೆ ಅಂದ್ರೆ ಕಸ್ಟಮರ್. ಇದ್ರಲ್ಲಿ ಇಂಟೀರಿಯರ್ ಕೂಡ ನೀವು ನೋಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ ಓಕೆ. ಸೊ ನೋಡ್ತಾ ಇರೋದು ಬಾಡಿ ಲೈನ್ ಕೂಡ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಸರ್ ಇದು ಪೆಟ್ರೋಲ್ ಅಲ್ಲ ಸರ್? ಪ್ಯೂರ್ ಪೆಟ್ರೋಲ್ LXI ಮಾಡಲ್ ಇದು. ಸೊ ಇಂಟೀರಿಯರ್ಸ್ ಅಲ್ಲಿ ಏನೇನು ಬರ್ಬೋದು ಸರ್? ಸರ್ ಇಂಟೀರಿಯರ್ಸ್ ಪವರ್ ಸ್ಟೇರಿಂಗ್ ಬರುತ್ತೆ, ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಕೂಡ ಬರುತ್ತೆ, ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ಪ್ಲಸ್ ನಿಮಗೆ ಪ್ರೊಜೆಕ್ಟರ್ ಒಳಗಡೆ LED ಬ್ಲೂ LEDs ಹಾಕಿದ್ದಾರೆ ನಿಮಗೆ. ಸೊ ಇಂಟೀರಿಯರ್ ಫೀಚರ್ಸ್ ಅಲ್ಲಿ ನೋಡಿದ್ರೆ ಏನೇನು ಬರ್ಬೋದು ಸರ್? ಸರ್ ಇಂಟೀರಿಯರ್ ಅಂದ್ರೆ ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ, ಬ್ಲೂಟೂತ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ ಸರ್. ಇದರಲ್ಲಿ ಮಾರ್ಕೆಟ್ ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದು ಇದು. ಪ್ಲಸ್ ಟ್ಯಾನ್ ಕಲರ್ ನೀವು ಇಂಟೀರಿಯರ್ ನೋಡಬಹುದು. ಬ್ಲಾಕ್ ಮಿಕ್ಸ್ ವಿತ್ ಟ್ಯಾನ್ ಕಲರ್ ಸೀಟ್ ಕವರ್ಸ್ ತುಂಬಾನೇ ಚೆನ್ನಾಗಿ ಹಾಕ್ಸಿದ್ದಾರೆ ಅಂತ ಹೇಳ್ಬೋದು. ಸಖತ್ತಾಗಿದೆ ಗಾಡಿ ಕೂಡ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ರೀಸೆಂಟ್ ಆಗಿ ಅಲಾಯ್ ವೀಲ್ಸ್ ಹಾಕಿದ್ದಾರೆ ಸರ್. ಇದು ಸರ್ ಗಾಡಿದು 2005 ಸಿಂಗಲ್ ಓನರ್ ಗಾಡಿ ಸರ್. 2005 ಆಲ್ಮೋಸ್ಟ್ ಲೈಕ್ ಮಾರ್ಕೆಟ್ ಅಲ್ಲಿ 2.5 ಲಕ್ಷ 2.5 ಲಕ್ಷ ಇದೆ. ಸಿಂಗಲ್ ಓನರ್ ಗಾಡಿ. ಪ್ಲಸ್ ನಿಮಗೆ ಸಿಂಗಲ್ ಓನರ್ ಸೇನ್ಗಳು ಯಾರು ಇಟ್ಟ ಇಲ್ಲ ಇಲ್ಲಿವರೆಗೂ. ಬಟ್ ಸಿಂಗಲ್ ಓನರ್ ಕೊಡ್ತಾ ಇದೀನಿ. ಆಲ್ಮೋಸ್ಟ್ ನಿಮಗೆ 64,000 ರೆಕಾರ್ಡೆಡ್ ಓಡಿದೆ. ಬರೀ ನೀವು ಗಾಡಿ ನಂಬರ್ ಮಾರುತಿ ಸುಜುಕಿಲಿ ಕೊಟ್ಟರೆ ರೆಕಾರ್ಡೆಡ್ ಶೋರೂಮ್ ಹಿಸ್ಟ್ರಿ ಕೂಡ ಕೊಡ್ತಾರೆ ಗಾಡಿದು. ಈ ಗಾಡಿ ಶೋರೂಮ್ ಹಿಸ್ಟ್ರಿ ಕೂಡ ಆ ಕಂಡೀಷನ್ ಅಲ್ಲಿ ಇಟ್ಟಿದ್ದಾರೆ ಸರ್ ಕಸ್ಟಮರ್. ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. NOC ಕೂಡ ರೆಡಿ ಇದೆ. ಪ್ಯೂರ್ ವೆಸ್ಟ್ ಬೆಂಗಾಲ್ ರಿಜಿಸ್ಟರ್ಡ್ ಇದು. NOC ಕೂಡ ರೆಡಿ ಇದೆ. ವಿತ್ NOC 1,25,000 ಕೊಡ್ತೀನಿ. ವಿತ್ ಕರ್ನಾಟಕ ಅಂದ್ರೆ 1,45,000 ಕೊಡ್ತೀನಿ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ವೆಂಟೋ ಇದೆ, ಇದ್ರ ಡೀಟೇಲ್ಸ್ ಸರ್. ಫೋಕ್ಸ್ ವ್ಯಾಗನ್ ವೆಂಟೋ ಬಂದು 2012 ಸಿಂಗಲ್ ಓನರ್, ಡೀಸೆಲ್ ಇಂಜಿನ್. ಡೀಸೆಲ್ ಇಂಜಿನ್ ಅಂತ ಅಂದ್ರೆ ಬಂದ್ರೆ ನಿಮಗೆ ಮೈಲೇಜ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ ನಿಮಗೆ ಸಿಟಿ 15 to 17 ಕೊಡುತ್ತೆ, ಹೈವೇ 18+ ಕೊಡುತ್ತೆ. ಪ್ಯೂರ್ ಡೆಲ್ಲಿ ರಿಜಿಸ್ಟರ್ಡ್. NOC ಕೂಡ ರೆಡಿ ಇದೆ. ಆನ್ ದ ಸೇಮ್ ಪ್ರೆಸೆಂಟ್ RC ಓನರ್ ಹೆಸರಲ್ಲಿ NOC ಕೂಡ ರೆಡಿ ಇದೆ ನಿಮಗೆ. ಇವಾಗ ತಗೊಳ್ಳೋರು ಡೈರೆಕ್ಟ್ ಆಗಿ ರೋಡ್ ಟ್ಯಾಕ್ಸ್ ಪೇ ಮಾಡಿ ರೀನಂಬರ್ ಮಾಡ್ಕೊಂಡು ತಗೊಂಡೋಗ್ಬೇಕಾದ್ರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಗಾಡಿ ಸಿಂಗಲ್ ಓನರ್ ಗಾಡಿ 2012 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಹೈಲೈನ್ ವೇರಿಯಂಟ್ ಇದು. ಡ್ಯೂಯಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಲೆದರ್ ಇಂಟೀರಿಯರ್ ಎಲ್ಲ ಬರುತ್ತೆ ನಿಮಗೆ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ ರೆಡಿ NOC 2,75,000 ವಿತ್ NOC ಕೊಡ್ತೀನಿ. 3.5 lakh ವಿತ್ ಕರ್ನಾಟಕ ಕೊಟ್ಬಿಡ್ತೀನಿ. 2,75,000 ವಿತ್ NOC ಕೊಡ್ತೀನಿ. 3.5 lakh ವಿತ್ ಕರ್ನಾಟಕ ಮಾಡಿ ಕೊಡ್ತೀನಿ. ಲಕ್ಷಕ್ಕೆ ನಿಮಗೆ ಒಂದು ವೆಂಟೋ ಸಿಗ್ತದೆ, ಸಿಡಾನ್ ವೆಹಿಕಲ್. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಇನ್ನೊಂದು ಹ್ಯಾಚ್ ಬ್ಯಾಕ್ ವೆಹಿಕಲ್ ಅನ್ನೋದು ಒಂದು ಬಲೆನೋ ಇದೆ, ಇದು ಡೀಟೇಲ್ಸ್ ಸರ್. ಮಾರುತಿ ಸುಜುಕಿ ಬೆಲೆನೋ. ಇದು ಬಂದು ಆಲ್ಫಾ ಮೋಟರ್ಸ್ ಆಲ್ಫಾ ವೇರಿಯಂಟ್ ಕಾಂಬಿನೇಷನ್ ಆಗಿ ಕೊಡ್ತಾ ಇದೀನಿ. 2016 ಮಾಡಲ್ ಸೆಕೆಂಡ್ ಓನರ್. ಆಲ್ಫಾ ವೇರಿಯಂಟ್ ಅಂತ ಬಂದ್ರೆ ಟಾಪ್ ಎಂಡ್ ವೇರಿಯಂಟ್ ಇದು. ಇದ್ರಲ್ಲಿ ನಿಮಗೆ ಬಟನ್ ಸ್ಟಾರ್ಟ್ ಬರುತ್ತೆ ನಿಮಗೆ. ಪೆಟ್ರೋಲ್ ಇಂಜಿನ್, ಆಫ್ಟರ್ ಮಾರ್ಕೆಟ್ ಅಂದ್ರೆ ಕಂಪನಿ ಫಿಟೆಡ್ ಅಲಾಯ್ ವೀಲ್ಸ್ ಬರುತ್ತೆ ನಿಮಗೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಗಾಡಿ ಹೇಳ್ಬೋದು. ಜಸ್ಟ್ ಒಂದು ಜನರಲ್ ಸರ್ವಿಸ್ ಒಂದು ಮಾಡಬೇಕಾಗಿದೆ. ಕಂಪ್ಲೀಟ್ ಆಗಿ ಜನರಲ್ ಸರ್ವಿಸ್ ಎಲ್ಲ ಕೂಡ ನಿಮಗೆ ಮಾಡಿ ಕೊಡ್ತೀನಿ. ಡಿಫಾಗರ್ಸ್ ಎಲ್ಲ ಬರುತ್ತೆ. 72,000 ಓಡಿದೆ. ಪೆಟ್ರೋಲ್ ಇಂಜಿನ್ ಗಾಡಿ. ಟಾಪ್ ಎಂಡ್ ಅಲ್ಲ ಸರ್ ಇದು? ಟಾಪ್ ಎಂಡ್ ಆಲ್ಫಾ ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್. ಓಕೆ. ಸೊ ಪ್ರೈಸ್ ಏನು ಕೋಟ್ ಮಾಡ್ತೀರಾ ಸರ್ ಈ ಗಾಡಿ? ಸರ್ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ ನಿಮಗೆ
ಚೆಕ್ ಮಾಡಿ 6 ಲಕ್ಷ ಕಡಿಮೆ ಯಾರು ಕೊಡಲ್ಲ 16 ಮಾಡಲ್ ಆಲ್ಫಾ ವೇರಿಯಂಟ್ ಬೆಲೆನೋ 5.5 lakh ವಿತ್ ಕರ್ನಾಟಕ ಕೊಡ್ತೀನಿ ವಿತ್ NOC ಬೇಕಂದ್ರೆ 4,65,000 ವಿತ್ NOC ಕೊಡ್ತೀನಿ 4,65,000 ಗೆ ವಿತ್ NOC ಮಾಡ್ಕೊಡ್ತಾರೆ 5,50,000 ಗೆ ನಿಮಗೆ ಒಂದು ಪ್ಯೂರ್ ಕರ್ನಾಟಕ ಮಾಡ್ಕೊಡ್ತಾರೆ ಸೊ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಕೂಡ ಅನ್ಬೋದು ಸೊ ಹಾಗೆ ಒಂದು ಫೋರ್ಟ್ ಫಿಗೋ ಇದೆ ಇದು ಡೀಟೇಲ್ಸ್ ಸರ್ ಫೋರ್ಟ್ ಫಿಗೋ ಬಂದು 2010 ಮಾಡಲ್ ಇದು ಕೂಡ ಥರ್ಡ್ ಓನರ್ ವೆಹಿಕಲ್ ಆಗಿದೆ ಬಟ್ ತುಂಬಾ ಚೆನ್ನಾಗಿದೆ ಫೋರ್ಡ್ ಅಲ್ಲಿ ಅಂತ ಬಂದ್ರೆ ಎಲ್ಲ ಜನ ಭಯ ಪಡ್ತಾರೆ ಸರ್ ಸರ್ವಿಸಿಂಗ್ ಇಲ್ಲ ಏನ್ ಮಾಡೋದು ಹಿಂಗೆ ಅಂತ ಹೇಳ್ತಾರೆ ಬಟ್ 100% ಫೋರ್ಡ್ ಅಲ್ಲಿ ಇನ್ನ 10 ಇಯರ್ಸ್ ಸರ್ವಿಸಿಂಗ್ ಎಲ್ಲ ನಡೀತಾ ಇದೆ ಮೈಲೇಜ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ ನಿಮಗೆ ಸಿಟಿಲಿ 18 ಕೊಡುತ್ತೆ ಹೈವೇ 20+ ಕೊಡುತ್ತೆ ಫೋರ್ಡ್ ಡೀಸೆಲ್ ಗಾಡಿ 100% ಡೀಸೆಲ್ ಇಂಜಿನ್ EX ವೇರಿಯಂಟ್ ತುಂಬಾ ಚೆನ್ನಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ ಇದು ಕೂಡ ಆಲ್ಮೋಸ್ಟ್ ನಿಮಗೆ 80,000 ಕಿಲೋಮೀಟರ್ಸ್ ಕವರೇಜ್ ಆಗಿದೆ ಟೈಟಾನಿಯಂ ಟಾಪ್ ಎಂಡ್ ಮಾಡಲ್ ಇದು ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ABS ಅಲಾಯ್ ವೀಲ್ಸ್ ಬರುತ್ತೆ ನಿಮಗೆ ಸೊ ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಕೂಡ ಇದೆ ಗಾಡಿಲಿ ನೋಡಬಹುದು ಕಂಪ್ಲೀಟ್ಲಿ ಚೆನ್ನಾಗಿದೆ ತಮಿಳ್ನಾಡು ರಿಜಿಸ್ಟರ್ಡ್ ಗಾಡಿ ಸೊ ಪ್ರೈಸ್ ಏನು ಕೋಟ್ ಮಾಡ್ತೀರಾ ಸರ್ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ವಿತ್ NOC 1,65,000 ಕೊಡ್ತೀನಿ ಸರ್ 165 ವಿತ್ NOC 2,10,000 ವಿತ್ ಕರ್ನಾಟಕ 2,10,000 ವಿತ್ ಕರ್ನಾಟಕ ರಂಜಾನ್ ಸ್ಪೆಷಲ್ ಆಫರ್ಸ್ ಅಂತಾನು ಹೇಳ್ಬೋದು ಎಲ್ಲಾ ಗಾಡಿಗಳ ಮೇಲೆ ಇನ್ನ ಬನ್ನಿ ಮುಂದೆ ಕೂತ್ಕೊಳ್ಳಿ ವಿ ವಿಲ್ ಡಿಸ್ಕಸ್ ಇನ್ನ 5 to 10,000 ಇನ್ ಕೇಸ್ ನಾವು ಕಾಲ್ ಪಿಕ್ ಮಾಡಕ್ ಆಗ್ತಾ ಇಲ್ಲ ಕಾಲ್ಸ್ಗಳು ಬರ್ತಾ ಇರ್ತದೆ ಕಾಲ್ ಪಿಕ್ಸ್ ಮಾಡಕ್ ಆಗ್ತಿಲ್ಲ ಡೈರೆಕ್ಟ್ ಆಗಿ ನಮ್ಮ ಪ್ರೊಫೈಲ್ ಅಲ್ಲಿ ಲೊಕೇಶನ್ ಇರುತ್ತೆ ಲೊಕೇಶನ್ ಹಾಕೊಂಡು ಸೀದಾ ಬನ್ನಿ ಇನ್ನ ಆನ್ ಟೇಬಲ್ ನೆಗೋಷಿಯೇಬಲ್ ಕೂಡ ಮಾಡಿ ಕೊಡ್ತೀನಿ ಗಾಡಿ ಆನ್ ದಿ ಟೇಬಲ್ ಸೈಟ್ ಆಗಿ ನೆಗೋಷಿಯೇಬಲ್ ಕೂಡ ಮಾಡ್ಕೊಡ್ತಾರೆ ಈ ಎಲ್ಲ ಗಾಡಿ ಮೇಲೂ ಸೊ ಹಾಗೆ ನಮ್ಮ ಮುಂದೆ ಇನ್ನೊಂದು i10 ಇದೆ ಇದು ಡೀಟೇಲ್ಸ್ ಗ್ರ್ಯಾಂಡ್ i10 ಇದು ನೀವು ಹೆಂಗೆ ನಂದು ಒಂದು ಫ್ಯೂ ಮಿನಿಟ್ಸ್ ಬಿಫೋರ್ ಆಟೋಮೆಟಿಕ್ ನೋಡಿದ್ರು ಇದು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಇದು ಬಂದು 2014 ಮಾಡೆಲ್ ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್ ಇದು ಶೋರೂಮ್ ಹಿಸ್ಟ್ರಿ 24,000 ಓಡಿದೆ ಜಸ್ಟ್ 24,000 ನೋಡಿದೆ ಹೊಸ ಗಾಡಿ ಇದ್ದಂಗೆ ಇಟ್ಟಿದ್ದಾರೆ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪೆಟ್ರೋಲ್ ಇಂಜಿನ್ ಇದು ಮ್ಯಾಗ್ನಾ ವೇರಿಯಂಟ್ ಇದು ಮ್ಯಾಗ್ನಾ ವೇರಿಯಂಟ್ ಸೊ ಚೆನ್ನಾಗಿದೆ ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಬ್ಯಾಕ್ ಸೈಡ್ ನೋಡಬಹುದು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80 to 85% ಟೈರ್ಸ್ ಇದೆ ಸೊ ಇಂಟೆ ಫೀಚರ್ಸ್ ಅಲ್ಲಿ ನೋಡಬಹುದು ಏನು ಬರ್ಬೋದು ಸರ್ ಗಾಡಿಗೆ ಸರ್ ನಿಮಗೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಸ್ಟೇರಿಂಗ್ ಆಡಿಯೋ ಮೌಂಟ್ ಕಂಟ್ರೋಲ್ ಕೂಡ ಬರುತ್ತೆ ರೇರ್ ಡಿಫಾಗರ್ಸ್ ಬರುತ್ತೆ ನಿಮಗೆ ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಲೆಕ್ಕ ಹಾಕೊಳ್ಳಿ ಜಸ್ಟ್ 24,000 ಕಿಲೋಮೀಟರ್ಸ್ ಓಡಿಸಿದ್ದಾರೆ ಅಂದ್ರೆ ಅಪ್ ಟು ಡೇಟ್ ಆಗಿ ಹಾರ್ಡ್ಲಿ 1 or 2 ಸರ್ವಿಸ್ ಅಷ್ಟೇ ಮಾಡಿದ್ದಾರೆ ಶೋರೂಮ್ ಅಲ್ಲಿ ಎಕ್ಸಾಕ್ಟ್ಲಿ ಒಂದು 10,000 ಅಂದ್ರೆ ಲೈಕ್ 2 ಸರ್ವಿಸ್ ಆಗಿರೋದು ಅಷ್ಟೇ 2 ಸರ್ವಿಸ್ ಆಗಿದೆ ಅಷ್ಟೇ ಅಟ್ ದ ಟೈಮ್ ಆಫ್ ಡೆಲಿವರಿ ನನ್ನ ಕಡೆಯಿಂದ ಸರ್ವಿಸ್ ವಾಶ್ ಪಾಲಿಶ್ ಎಲ್ಲ ಮಾಡ್ಕೊಡ್ತೀನಿ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ 3.5 lakh ವಿತ್ NOC ಕೊಡ್ತೀನಿ 4.5 lakh ವಿತ್ ಕರ್ನಾಟಕ ಮಾಡಿ ಕೊಟ್ಬಿಡ್ತೀನಿ 4.5 lakh ವಿತ್ ಕರ್ನಾಟಕ ಮಾಡ್ಕೊಡ್ತೀನಿ 2014 ಸಿಂಗಲ್ ಓನರ್ ವೆಹಿಕಲ್ ಅಂದ್ರೆ ನೋಡಿ ಆಲ್ಮೋಸ್ಟ್ ಲೈಕ್ ಒಳ್ಳೆ ಪ್ರೈಸ್ ಪೆಟ್ರೋಲ್ ವೇರಿಯಂಟ್ ಅಲ್ಲ ಸರ್ ಪೆಟ್ರೋಲ್ ಪ್ಯೂರ್ ಪೆಟ್ರೋಲ್ ವೇರಿಯಂಟ್ ಸರ್ ಓಕೆ ಸರ್ ಸೊ ಹಾಗೆ ನಮ್ಮ ಮುಂದೆ ಇನ್ನೊಂದು ಏನಪ್ಪಾ ಅಂದ್ರೆ ನಿಮಗೆ ಒಂದು ಲೆಜೆಂಡರಿ ಗಾಡಿ ಇರ್ಬೋದು ಒಂದು ಇಟಿಯೋಸ್ ಲೀವಾ ಇದೈದು ಡೀಟೇಲ್ಸ್ ಸರ್ ಇಟಿಯೋಸ್ ಟೊಯೋಟಾ ಇಟಿಯೋಸ್ ಹೈ ಡಿಮ್ಯಾಂಡೆಡ್ ವೆಹಿಕಲ್ ಪ್ಲಸ್ ಇದು ಒಂದು ಟಾಪ್ ಎಂಡ್ ವೇರಿಯಂಟ್ ಇದು VX ಪೆಟ್ರೋಲ್ ಇಂಜಿನ್ 2011 ಮಾಡಲ್ ಒಂದೇ ಒಂದು ಸಣ್ಣ ಡ್ರಾಬ್ಯಾಕ್ ಏನಂದ್ರೆ ಇಟ್ಸ್ 4th ಓನರ್ ಆಗಿದೆ ಗಾಡಿ ಬಟ್ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನು ಹೇಳ್ಬೋದು ಏನು ಲೆಕ್ಕ ಅಂದ್ರೆ ಎಷ್ಟು ಜನ ಓನರ್ ಚೇಂಜ್ ಆಗಿರ್ತಾರೆ ಅಷ್ಟು ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿರ್ತಾರೆ ಅಂತಾನು ಹೇಳ್ಬೋದು ಬಟ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ 2011 4th ಓನರ್ ಪೆಟ್ರೋಲ್ ಇಂಜಿನ್ VX ನಿಮಗೆ ಕಂಪನಿ ಫಿಟೆಡ್ ನಿಮಗೆ ಅಲಾಯ್ ವೀಲ್ಸ್ ಬರುತ್ತೆ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ABS ಎಲ್ಲ ಕೂಡ ಬರುತ್ತೆ ನಿಮಗೆ ಪೆಟ್ರೋಲ್ ಇಂಜಿನ್ ಮೈಲೇಜ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ 13 to 15 ಹೈವೇ ಬರುತ್ತೆ 17+ ಎಕ್ಸ್ಪೆಕ್ಟ್ ಮಾಡಬಹುದು ಹೈವೇ ನಲ್ಲಿ ನಾವು ಕೂಡ ಓಕೆ ಸೊ ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ ಮೇನ್ ಹೌದು ಸೊ ಈ ಗಾಡಿ ಏನ್ ಪ್ರೈಸ್ ಕೋಟ್ ಮಾಡ್ತೀರಾ ಸರ್ ಡಿಮ್ಯಾಂಡ್ ಇದೆ ಮಾರ್ಕೆಟ್ ಅಲ್ಲಿ ಒಂದೇ ಒಂದು ಫಿಕ್ಸ್ ಪ್ರೈಸ್ ಕೊಡ್ತೀನಿ ಸರ್ ಆನ್ ಟೇಬಲ್ ನೆಗೋಷಿಯಬಲ್ ಬೇಡ ಏನು ಬೇಡ ಡೈರೆಕ್ಟ್ ಕ್ಯಾಶ್ ಈ ಗಾಡಿಗೆ ಆನ್ಲೈನ್ ಟೋಕನ್ ಅಡ್ವಾನ್ಸ್ ಮಾಡೋರು ಮಾಡಬಹುದು ಒಂದೇ ಒಂದು ಪ್ರೈಸ್ 2.5 ಲಕ್ಷ ವಿತ್ NOC ಕೊಡ್ತೀನಿ 2.5 ಲಕ್ಷಕ್ಕೆ 2 lakhs ವಿತ್ NOC ಕೊಡ್ತೀನಿ ಫಿಕ್ಸ್ ಪ್ರೈಸ್ ಏನು ನೆಗೋಷಿಯಬಲ್ ಇಲ್ಲ 2 lakhs ಅಲ್ಲಿ ಇನ್ಕ್ಲೂಡಿಂಗ್ ಆಲ್ ವಿತ್ NOC ಚಾರ್ಜಸ್ 2 lakhs ಕೊಡ್ತೀನಿ ನೋ ನೆಗೋಷಿಯಬಲ್ ಮತ್ತೆ ರಿಪೀಟ್ ಮಾಡ್ತಾ ಇದೀನಿ 2 lakhs ವಿತ್ NOC ಕೊಡ್ತೀನಿ ವಿತ್ ಕರ್ನಾಟಕ ರಂಜಾನ್ ಸ್ಪೆಷಲ್ ಟೈಮ್ ಅಲ್ಲಿ ತಗೊಂತಾ ಇದಾರೆ ಅಂದ್ರೆ 2,60,000 ವಿತ್ ಕರ್ನಾಟಕ ಮಾಡ್ಕೊಡ್ತೀನಿ 2,60,000 ಗೆ ಇಟಿಯೋಸ್ ಕೊಡ್ತಾ ಇದ್ದೀನಿ 11 ಮಾಡಲ್ ಟಾಪ್ ಎಂಡ್ ಡ್ಯುಯಲ್ ಫೀಚರ್ಸ್ ಡ್ಯುಯಲ್ ಏರ್ ಬ್ಯಾಗ್ ABS ಇರೋ ಗಾಡಿಗಳು ಓಕೆ ನೋಡಿ ಆಲ್ಮೋಸ್ಟ್ ಲೈಕ್ ಒಳ್ಳೆ ಪ್ರೈಸ್ ಕೂಡ ಅನ್ಬೋದು 2,60,000 ಗೆ ಒಂದು ಇಟಿಯೋ ಸಿಗ್ತಾ ಇದೆ ಒಳ್ಳೆ ಸಿಡಾನ್ ವೆಹಿಕಲ್ ಆಮೇಲೆ ಆಲ್ಮೋಸ್ಟ್ ಇವಾಗ ಆರಾಮಾಗಿ ಇನ್ನೂ ಮಿನಿಮಮ್ 4-5 ಲಕ್ಷ ಆರಾಮಾಗಿ ಓಡಿಸ್ಕೊಂಡಿರ್ಬೋದು ಗಾಡಿನ ತಲೆನೇ ಕೆಡ್ಸ್ಕೊಳಂಗಿಲ್ಲ ಆರಾಮಾಗಿ ಓಕೆ ಸರ್ ಸೊ ಹಾಗೆ ನಮ್ಮ ಮುಂದೆ ಒಂದು ಸಿಯಾಜ್ ಇದೆ ಇದ್ರ ಡೀಟೇಲ್ಸ್ ಇದೆ ಸಿಯಾಜ್ ಬಂದು 2016 ಮಾಡಲ್ ಡೀಸೆಲ್ ಇಂಜಿನ್ VDI ವೇರಿಯಂಟ್ ಓಕೆ ಸೊ ಆಲ್ಮೋಸ್ಟ್ ನನಗೆ ಮಾರುತಿ ಗಾಡಿಲಿ ಎಲ್ಲ ಕೇಳ್ತಾರೆ ಸರ್ ಸ್ವಿಫ್ಟ್ ಕೊಡಿ ಡಿಸೈರ್ ಕೊಡಿ ಅಂತ ಬಟ್ ಈ ಸಲ ಸ್ವಲ್ಪ ಸ್ಟಾಕ್ ಇರ್ಲಿ ಅಂತ ಹೇಳ್ಬಿಟ್ಟು ಮಾರುತಿಲಿ ಬೆಲೆನೋ ತರಿಸಿದೀನಿ ಸಿಯಾಸ್ ತರಿಸಿದೀನಿ ವ್ಯಾಗ್ನರ್ ಇದೆ ಜೆನ್ ಇದೆ ಇನ್ನೊಂದು ಪೆಟ್ರೋಲ್ ಇಂಜಿನ್ ಡಿಸೈರ್ ಕೂಡ ಇದೆ ನೀವು ಮುಂದೆ ಹೋಗ್ತಾ ನೋಡಬಹುದು ನೀವು ಇವಾಗ ಏನ್ ಸಿಯಾಸ್ ನೋಡ್ತಾ ಇದ್ರೆ ಅದು ಬಂದು 2016 ಮಾಡಲ್ 3rd ಓನರ್ ಡೀಸೆಲ್ ಇಂಜಿನ್ ಲೆದರ್ ಇಂಟೀರಿಯರ್ಸ್ ಬರುತ್ತೆ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ರೇರ್ ಡಿಫಾಗರ್ಸ್ ಇದೆ
VDI ವೇರಿಯಂಟ್ ಇದು. ಓಕೆ ಅಂದ್ರೆ ಮಿಡ್ ವೇರಿಯಂಟ್ ಬರುತ್ತೆ. ಆಲ್ಮೋಸ್ಟ್ ನಿಮಗೆ ಆಡಿಯೋ ಮೌಂಟ್ ಕಂಟ್ರೋಲ್ ಕೂಡ ಬರುತ್ತೆ. 1,17,000 ಕಿಲೋಮೀಟರ್ಸ್ ಕವರ್ ಆಗಿದೆ ಡೀಸೆಲ್ ಇಂಜನ್. ಓಕೆ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ 4.5 lakh ವಿತ್ NOC ಕೊಡ್ತೀನಿ. 5,45,000 ವಿತ್ ಕರ್ನಾಟಕ ಮಾಡಿ ಕೊಡ್ತೀನಿ ಸರ್. 5,45,000 ವಿತ್ KA ಮಾಡ್ಕೊಡ್ತಾರೆ. ಆರಾಮಾಗಿ ಒಂದು ಒಳ್ಳೆ ಸಿಡಾನ್ ವೆಹಿಕಲ್ ತಗೊಂಡೋಗ್ಬೋದು. ಸಿಯಾಸ್ ಅದು ಲೋ ಮೇಂಟೆನೆನ್ಸ್ ಆರಾಮಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಗಾಡಿನ. ಸೊ ಅಕಸ್ಮಾತ್ ಡಿಸೈರ್ ನೋಡೋರು ಡೀಸೆಲ್ ವೇರಿಯಂಟ್ ಅಲ್ಲಿ ಆರಾಮಾಗಿ ಈ ಗಾಡಿ ತಗೊಂಡು ಮೇಂಟೈನ್ ಮಾಡ್ಕೊಂಡ್ಬೋದು. ಸೇಮ್ ಆಲ್ಮೋಸ್ಟ್ ಈಗ ಒಂದು 1,000 ಎಕ್ಸ್ಟ್ರಾ ಆಗ್ಬೋದು ಅಷ್ಟೇ ಸರ್ವಿಸ್ಗೆ, ಇನ್ನೇನಿಲ್ಲ. ಸೊ ಹಾಗೆ ಒಂದು ರೆನಾಲ್ಟ್ ಡಸ್ಟರ್ ಇದೆ, HR ರಿಜಿಸ್ಟರ್ಡ್ ಇದೆ. ಡೀಟೇಲ್ಸ್ ಸರ್ ಡಸ್ಟರ್ ಬಂದು 2017 ಮಾಡಲ್ ಸಿಂಗಲ್ ಓನರ್ ಗಾಡಿ. ಓಕೆ ಅನ್ಎಕ್ಸ್ಪೆಕ್ಟೆಡ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್ ಇದು. ಸರ್ ಸೀರಿಯಸ್ಲಿ ಅನ್ಎಕ್ಸ್ಪೆಕ್ಟೆಡ್ ಪ್ರೈಸ್ ಅಲ್ಲಿ ಕೊಡ್ತೀನಿ. RXZ ಟಾಪ್ ಅಂಡ್ ವೇರಿಯಂಟ್. Okay. 93,000 ಕಿಲೋಮೀಟರ್ ಜೆನ್ಯೂನ್ ಆಗಿ ಕವರ್ ಆಗಿದೆ ಇದು. 17 ಮಾಡಲ್ ನೀವು ಬೇಕಂದ್ರೆ ಡೈರೆಕ್ಟ್ ಗೂಗಲ್ ಮಾಡಿ ನೋಡಿ. 17 ಮಾಡಲ್ ಇವಾಗ ಇನ್ ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂ 7 lakhs ಓಡ್ತಾ ಇದೆ, 725 ಓಡ್ತಾ ಇದೆ. ನಮ್ ಕರ್ನಾಟಕ ರಿಜಿಸ್ಟರ್ಡ್ ವೆಹಿಕಲ್. Okay. ಬಟ್ ನಾನು RXZ ಟಾಪ್ ಅಂಡ್ ಮಾಡಲ್ 17 ಮಾಡಲ್ ಸಿಂಗಲ್ ಓನರ್ ಗಾಡಿ ಇವತ್ತಿನ ಪಾಯಿಂಟ್ ಆಫ್ ವ್ಯೂ ವಿತ್ ಕರ್ನಾಟಕ 5,90,000 ಕೊಡ್ತೀನಿ. ಸೊ ಆಲ್ಮೋಸ್ಟ್ ಲೈಕ್ 2 ಲಕ್ಷ ಕಮ್ಮಿ, 5,90,000 ನಾನು ಕರ್ನಾಟಕ ಮಾಡಿ ಕೊಡ್ತೀನಿ. 17 ಮಾಡಲ್ ಸಿಂಗಲ್ ಓನರ್ ಡಸ್ಟರ್. 110 PS ಅಲ್ಲ ಸರ್ ಇದು? 110 PS. ಓಕೆ ನೋಡಿ, ಟಾಪ್ ಅಂಡ್ ವೇರಿಯಂಟ್ 110 PS ಗಾಡಿ ರೆನಾಲ್ಟ್ ಡಸ್ಟರ್ 5,90,000 ಫಿಕ್ಸ್ಡ್ ಪ್ರೈಸ್ ಅಲ್ಲ ಸರ್? ಫಿಕ್ಸ್ಡ್ ಪ್ರೈಸ್ ಸರ್ ವಿತ್ ಕರ್ನಾಟಕ. ಇಲ್ಲ ವಿತ್ NOC ತಗೊಳ್ಳೋರ್ ಬೇಕಾ? ವಿತ್ NOC ಇವಾಗ ನಾವು ತಗೊಂತೀವಿ, ಬಜೆಟ್ ಆದ್ಮೇಲೆ ಆಮೇಲೆ ಟ್ರಾನ್ಸ್ಫರ್ ಮಾಡ್ಕೋತೀವಿ ಅಂದ್ರೆ ಒನ್ ಶಾರ್ಟ್ ಪೇಮೆಂಟ್ 4,75,000 ಒಂದೇ ಶಾರ್ಟ್ ಪೇಮೆಂಟ್ NOC ಓಕೆ ನೋಡಿ, ಇನ್ನೊಂದು ಹಂಗೆ ಹಿಂಗ ಆರಾಮಾಗಿ ಬಿಲೋ 5 lakhs ಅಲ್ಲಿ ರೀಸೆಂಟ್ ಮಾಡಲ್ ಗಾಡಿ ನೋಡ್ತಾ ಇರೋರಿಗೆ ಒಳ್ಳೆ ಡೀಲ್ ಅಂತ ಹೇಳ್ತೀನಿ. 475 ಗೆ ಯಾರು ಡಸ್ಟರ್ ಕೊಟ್ಟಿಲ್ಲ, ನಾನು ಕೊಡ್ತಾ ಇದ್ದೀನಿ. 2017 ಮಾಡಲ್ ಗಾಡಿ ಕೊಡ್ತಾ ಅದು ನಿಮ್ಗೆ ಆಲ್ಮೋಸ್ಟ್ ಲೈಕ್ 17 ಮಾಡಲ್ ಲೇಟೆಸ್ಟ್ ಮಾಡಲ್ ಗಾಡಿ. ಅಕಸ್ಮಾತ್ ಇನ್ನೊಂದು 1,20,000 ಹಂಗೆ ಹಿಂಗೆ ಮಾಡ್ಕೊಂಡ್ ಬಂದ್ಬಿಟ್ಟು ಆರಾಮ ನೀವು ವಿತ್ KA ಮಾಡ್ಕೊಂಡು ಬಿಡ್ಬೋದು. ಎಷ್ಟೊಂದು ಜನ ಸ್ವಿಫ್ಟ್ ಡಿಸೈರ್ ಬೇಕಂತಿದ್ರಿ. ಸೊ ಫೈನಲಿ ಒಂದು ಬ್ಲಾಕ್ ಕಲರ್ ಅಲ್ಲಿ ಒಂದು ಸ್ವಿಫ್ಟ್ ಡಿಸೈರ್ ನ ತಂದಿದ್ದೀನಿ. ಸೊ ಇದ್ರ ಡೀಟೇಲ್ಸ್ ಸರ್? ಸರ್ ಡಿಸೈರ್ ಬಂದು 2011 ಮಾಡಲ್ ಸಿಂಗಲ್ ಓನರ್, ಪ್ಯೂರ್ ಪೆಟ್ರೋಲ್ ಇಂಜಿನ್ VXI ಮಾಡಲ್. ಬ್ಲಾಕ್ ಬ್ಯೂಟಿ ಅಂತಾನು ಹೇಳ್ಬೋದು. ಜಸ್ಟ್ 50,000 ಕಿಲೋಮೀಟರ್ಸ್ ಕವರ್ ಆಗಿದೆ ಸರ್. 50,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ. ಮಹಾರಾಷ್ಟ್ರ ರಿಜಿಸ್ಟರ್ಡ್ ಪ್ಯೂರ್ ವೆಹಿಕಲ್. ಲೆದರ್ ಇಂಟೀರಿಯರ್ ಕೂಡ ಬರ್ತಾ ಇದ್ದಾರೆ. VXI ವೇರಿಯಂಟ್ ಇದು. ನಿಮಗೆ 4 ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ. ನಿಮಗೆ ಟೈರ್ಸ್ ವೈಟ್ ಪಾಯಿಂಟ್ ಆಫ್ ವ್ಯೂ ಬಂತು ಅಂದ್ರೆ ಇನ್ನ ನಿಮಗೆ 50 to 70% ಟೈರ್ಸ್ ಕೂಡ ಇದೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪೆಟ್ರೋಲ್ ವೇರಿಯಂಟ್ ನೋಡಿ ಸಕ್ಕತ್ತಾಗಿದೆ ಗಾಡಿ ಕೂಡ ನೋಡಬಹುದು. ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲೂ ಡೆನ್ಸ್ ಆಗಲಿ ಸ್ಕ್ರಾಚಸ್ ಆಗಲಿ ಏನೂ ಇಲ್ಲ ಗಾಡಿಲಿ. ಸೊ ಈ ಗಾಡಿನ ತುಂಬಾನೇ ಡಿಮ್ಯಾಂಡ್ ಇದೆ ಸರ್. ಈ ಪ್ರೈಸ್ ಏನ್ ಕೋಟ್ ಮಾಡ್ತೀರಾ ಸರ್? 2.5 lakh ವಿತ್ NOC ಕೊಡ್ತೀನಿ. ರೌಂಡ್ ಫಿಗರ್ 3 ಲಕ್ಷ ಕರ್ನಾಟಕ ಮಾಡಿ ಕೊಟ್ಬಿಡ್ತೀನಿ. 3 ಲಕ್ಷಕ್ಕೆ ಒಂದು ಸ್ವಿಫ್ಟ್ ಡಿಸೈರ್ ಕೊಡ್ತಾ ಇದ್ದೀನಿ. 3 lakhs ವಿತ್ ಕರ್ನಾಟಕ ಮಾಡಿ ಕ್ಲೋಸ್ ಮಾಡ್ತೀನಿ ಸರ್. 3 ಲಕ್ಷಕ್ಕೆ ನಿಮ್ಗೆ ಒಂದು ಸ್ವಿಫ್ಟ್ ಡಿಸೈರ್ ಸಿಗ್ತದೆ. ಸೊ ಅಕಸ್ಮಾತ್ ನಿಮ್ಗೆ ಸಿಯಾಸ್ ಆಗಲಿ ಡಿಸೈರ್ ಆಗಲಿ ಏನಾದ್ರು ಸಿಡಾನ್ ವೆಹಿಕಲ್ ಅದು ಮೂವ್ ಆಗಿರೋ ತಲೆ ಕೆಡಿಸ್ಕೊಬಿಡಿ. ಇನ್ನೊಂದು SX4 ಇದೆ, ಇದ್ರ ಡೀಟೇಲ್ಸ್ ಇದೆ ಸರ್? ಸರ್ SX4 ಈ ಪ್ರೈಸ್ ನಮ್ಮ ಮಾರುತಿ ಸುಜುಕಿಲಿ ಇವತ್ತು ಕೊಡೋ ಈ ಪ್ರೈಸ್ ಯಾರು ಕೊಟ್ಟಿಲ್ಲ ಅನ್ಕೋತೀನಿ. ಇದು ಕೂಡ ಒಂದ್ ಹೇಳ್ಬಿಡ್ತೀನಿ. ಬಿಲೋ 2 lakh ಸರ್. ಬಿಲೋ 2 lakh. ಬಿಲೋ 2 lakh 2008 ಮಾಡ್ತಾ ಇರ್ತೀನಿ. ಇವಾಗಲೇ ಹೇಳ್ಬೇಡಿ, ನಾನು ಕಂಪ್ಲೀಟ್ಲಿ ಡೀಟೇಲ್ಸ್ 2008 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್. NOC ರೆಡಿ ಟು ಡ್ರೈವ್ ಮಾಡಲ್ ಇದೆ. NOC ಕೂಡ ಬಂದಿದೆ. ವೆಹಿಕಲ್ ಕೂಡ ರೆಡಿ ಟು ಡ್ರೈವ್ ಮಾಡಿ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ. ZXI ವೇರಿಯಂಟ್ ಇದು. ಸೊ ನೋಡಬಹುದು ZXI ಟಾಪ್ ಅಂಡ್ ವೇರಿಯಂಟ್. ZXI ಟಾಪ್ ಅಂಡ್ ಅಲಾಯ್ ವೀಲ್ಸ್ ಬರುತ್ತೆ. ನಿಮಗೆ ಡ್ಯುಯಲ್ ಏರ್ ಬ್ಯಾಗ್, ಆಡಿಯೋ ಮೌಂಟ್ ಕಂಟ್ರೋಲ್, ರೇರ್ ಡಿಫಾಗರ್ಸ್ ಎಲ್ಲ ಕೂಡ ಬರುತ್ತೆ. ಪ್ಯೂರ್ ಪೆಟ್ರೋಲ್ ಇಂಜಿನ್ ವೆಹಿಕಲ್. ಫೀಚರ್ಸ್ ನೋಡಿದ್ರೆ ಏನ್ ಬರ್ಬೋದು ಸರ್? ಡ್ಯುಯಲ್ ಏರ್ ಬ್ಯಾಗ್, ABS, ಆಡಿಯೋ ಮೌಂಟ್ ಕಂಟ್ರೋಲ್, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, AC, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ ಸರ್. ನಿಮಗೆ 72,000 ಕಿಲೋಮೀಟರ್ಸ್ ಕೂಡ ಕವರ್ ಆಗಿದೆ ವೆಹಿಕಲ್. ಓಕೆ, ಸೊ ನಾನು ಪ್ರೈಸ್ಗೆ ವೇಟಿಂಗ್ ಮಾಡ್ತಾ ಇದ್ದೀನಿ ಸರ್. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ 1.5 ಲಕ್ಷ ವಿತ್ NOC. ಸೀರಿಯಸ್ಲಿ 1.5 ಲಕ್ಷ ವಿತ್ NOC ಕೊಡ್ತಾ ಇದ್ದೀನಿ ಸರ್. ರೌಂಡ್ ಫಿಗರ್ 2 lakhs ವಿತ್ ಕರ್ನಾಟಕ. 2 lakhs ವಿತ್ ಕರ್ನಾಟಕ 2 ಲಕ್ಷಕ್ಕೆ ಕೊಟ್ಬಿಡ್ತೀನಿ ಸರ್. ಆಲ್ಮೋಸ್ಟ್ ಲೈಕ್ ಮಾರ್ಕೆಟ್ ಅಲ್ಲಿ 2.5 ಲಕ್ಷ ಇದೆ. ಸೊ 2.85 ಹೇಳಿ ಆಮೇಲೆ ಲಾಸ್ಟ್ ಕುತ್ಕೊಂಡ್ರೆ ಒಂದು 2.5 ಲಕ್ಷ ಫೈನಲ್ ಮಾಡ್ತಾರೆ. ಆರಾಮಾಗಿ 2 ಲಕ್ಷಕ್ಕೆ ಒಂದು ZXI ವೇರಿಯಂಟ್ ಕೊಡ್ತಾ ಇದ್ದೀನಿ. ಸಿಯಾ ಸಿಗ್ತಾ ಇದೆ. ಅದು ZXI ಟಾಪ್ ಅಂಡ್ ವೇರಿಯಂಟ್ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ತಗೊಂಡೋಗಿ. ಸೊ ಹಾಗೆ ನಮ್ಮ ಮುಂದೆ ಒಂದು ಫೋರ್ಡ್ ಎಂಡೋವರ್ ಇದೆ. ಎಂಡೋವರ್ ಎಷ್ಟೊಂದು ಜನ ಕೇಳ್ತಿದ್ರಿ, ಯಾಕಂದ್ರೆ ಫಾರ್ಚುನರ್ ನೋಡೋದು ಬೆಸ್ಟ್ ಹೇಳ್ತೀನಿ. ಆರಾಮಾಗಿ ಎಂಡೋವರ್ ತಗೊಂಡೋಗ್ಬೋದು. ಸೊ ಇಲ್ಲಿ ವೆಹಿಕಲ್ ಒಂದು ಸಿಂಗಲ್ 7 ಸೀಟರ್ ವೆಹಿಕಲ್ ಅದಕ್ಕಿಂತ ಒಂದ್ ಸಣ್ಣ ಓವರ್ ವ್ಯೂ ನೀವು ನೋಡ್ಕೊಂಡ್ಬಿಟ್ರೆ ನಾನು ಮುಂದೆ ಆಲ್ಮೋಸ್ಟ್ ಈ ಲೈನ್ ಅಲ್ಲಿ ಫುಲ್ ನಾನು 7 ಸೀಟರ್ ನಿಲ್ಸಿದ್ದೀನಿ. ಹೌದೌದು. ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಏನಂದ್ರೆ 7 ಸೀಟರ್ ಡೀಲ್ ಅಂದ್ರೆ ರಂಜಾನ್ ಸ್ಪೆಷಲ್ ಎಲ್ಲ ಒಳ್ಳೆ ಪ್ರೈಸಸ್ ಕೊಟ್ಬಿಡ್ತೀನಿ. ಎಲ್ಲ ಬಿಲೋ 5 lakhs ಕೊಡ್ತೀನಿ. ಎಲ್ಲ ಬಿಲೋ 5 lakhs ಕೊಡ್ತಾ ಇದೀನಿ. ಇನ್ನೊಂದ್ಸಲ ನೋಟ್ ಡೌನ್ ಮಾಡ್ಕೊಳ್ಳಿ. 7 ಸೀಟರ್ ವೆಹಿಕಲ್ ಬಿಲೋ 5 lakhs ಅಲ್ಲಿ ನಾನು ಕೊಡ್ತಾ ಇದೀನಿ ಇವತ್ತು. ಯಾರು ಥ್ರೂ ಔಟ್ ಕರ್ನಾಟಕ
ಬನ್ನಿ ನೋಡೋಣ. ಇದು ಬಂದು ಫೋರ್ಡ್ ಎಂಡೋವರ್ ಟಾಪ್ ಅಂಡ್ ಹ್ಯೂರಿಕನ್ ವೆಹಿಕಲ್, 2012 ಮಾಡಲ್, ಥರ್ಡ್ ಓನರ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್, ಡೀಸೆಲ್ ಇಂಜಿನ್, ತುಂಬಾ ಚೆನ್ನಾಗಿದೆ. ಆಟೋಮೆಟಿಕ್ ಅಲ್ಲಿ 7 ಸೀಟರ್ ನೋಡೋರಿಗೆ ಒಳ್ಳೆ ವೆಹಿಕಲ್ ಅಂತ ನೋಡಬಹುದು. 4x4 ಅಲ್ಲ ಸರ್, 4x4 ವೆಹಿಕಲ್ ಪ್ಲಸ್ ಫೋರ್ಡ್ ಸರ್ ಸರ್ವಿಸ್ ಇಲ್ಲ, ಎಲ್ಲಿ ಮೇಂಟೈನ್ ಮಾಡೋದು ಅಂತ ಆತರ ಭಯ ಇದ್ದವ್ರಿಗೆ ಇವನ್ ನಂದೇ ಕೂಡ ಆಲ್ಫಾ ಗರಾಜ್ ಅಂತ ಇದೆ. ನಾನು ಡಿಸ್ಕ್ರೈಬ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ. ನಂದೇ ಕೂಡ ಆಲ್ಫಾ ಗ್ಯಾರೇಜ್ ಇದೆ. ನನ್ನ ಕಡೆಯಿಂದ ಗಾಡಿ ತಗೊಂಡವ್ರವ್ರಿಗೆ 50% ಡಿಸ್ಕೌಂಟ್ ನನ್ನ ಗ್ಯಾರೇಜ್ ಅಲ್ಲೇ ಇರುತ್ತೆ. ನೆಕ್ಸ್ಟ್ ನೀವು ಸರ್ವಿಸ್ ಬಿಡ್ಬೇಕಾ, ಡೈರೆಕ್ಟ್ ಆಗಿ ನಂದೇ ಗ್ಯಾರೇಜ್ ಇದೆ, ನಂದೇ ಗ್ಯಾರೇಜ್ ಅಲ್ಲಿ ತಗೊಂಡ್ಬಂದ್ಬಿಟ್ಟು ಬಿಡಿ. ಬರ್ತಾ ಹೇಳಿ ಇಲ್ಲೇ ಗ್ಯಾರೇಜ್ ನಮ್ಮ ಆಫೀಸ್ ಇಂದಾನೆ ಗಾಡಿ ತಗೊಂಡಿರೋದು ಅಂತ ಹೇಳಿ ಏನ್ ಬಿಲ್ ಆಗಿರುತ್ತೆ 50% ಸ್ಟ್ರೈಟ್ ಅವೇ ಡಿಸ್ಕೌಂಟ್ ನನ್ನ ಕಡೆಯಿಂದ ಮಾಡಿಸ್ಕೊಡ್ತಾ ಇದ್ದೀನಿ. ನನ್ನ ಕಡೆಯಿಂದ ಜಸ್ಟ್ ನನ್ನ ಹೆಸರು ಹೇಳಿ ಅದ್ನಾನ್ ಅಂತ ಹೇಳಿ, ಆಲ್ಫಾದಲ್ಲಿ ಇರೋದು ನಾನು ಅದ್ನಾನ್ ಒಬ್ನೇ. ಬರೀ ನೀವು ಬಂದ್ಬಿಟ್ಟು ನೆಕ್ಸ್ಟ್ ಸರ್ವಿಸ್ ಅಲ್ಲಿ ಈವನ್ ನೀವು ಬೇರೆ ಅವರು ಆಚೆಯಿಂದ ಗಾಡಿ ತಗೊಂಡಿದ್ದೀರಾ, ನಿಮಗೆ ಸರ್ವಿಸ್ ಮಾಡಬೇಕಾಗಿದೆ ಅಂತಂದ್ರೂ ಪರವಾಗಿಲ್ಲ, ನಂದೇ ಕೂಡ ಗ್ಯಾರೇಜ್ ಇದೆ, ತಗೊಬನ್ನಿ, ನಾನು ಗ್ಯಾರೇಜ್ ಅಲ್ಲಿ ಕೂಡ ಸರ್ವಿಸ್ ಮಾಡಿ ಕೊಡ್ತೀನಿ. ಸೊ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದು ಹರಿಕೇನು ಡೀಸೆಲ್ ವೇರಿಯಂಟ್ 4x4 ಒಂದು 7 ಸೀಟರ್ ಹುಡ್ಕೋರ್ಗೆ ಬೆಸ್ಟ್ ವೆಹಿಕಲ್. ಅದು 4x4 ಆಫ್ ರೋಡಿಂಗಿಗೆಲ್ಲ ಬೆಸ್ಟ್ ವೆಹಿಕಲ್ ಕೂಡ ಅನ್ಬೋದು. ಸೊ ಅದು ಎಂಡೋವರ್ ನೋಡ್ತಾ ಇರ್ತೀರಾ ಸರ್. ನಂತರ ಸಣ್ಣಕ್ಕಿದ್ದವರು ಆರಾಮಾಗಿ ಒಂದ್ 8 ಜನ ಕುತ್ಕೊಂಡು ಓಡಾಡ್ಬೋದು ಸರ್. ಅದು ಬೇರೆ ಹಿಂಗಡೆ ಮಾತ್ರ, ಹಿಂದಗಡೆ ಅಲ್ಲೊಂದು 3, ಇಲ್ಲೊಂದು 3, ಅಲ್ಲೊಂದು 4 ಅಂತ ಕುತ್ಕೊಂಡ್ರೆ ಆರಾಮಾಗಿ 8 ಜನ ಕಂಫರ್ಟಬಲ್ ಆಗಿ ಟ್ರಾವೆಲ್ ಮಾಡಬಹುದು ಸರ್. ಹೌದು ಸರ್. ಫಾರ್ಚುನರ್ ಸ್ವಲ್ಪ ಆರಾಮಾಗಿ ಸ್ವಲ್ಪ ಆಗಲ್ಲ, ಕಂಫರ್ಟಬಲ್ ಡ್ರೈವ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದೆ, ಕ್ಲಚ್ ಒತ್ತಿ ಬ್ರೇಕ್ ಒತ್ತಿ ಏನಿಲ್ಲ, ಆರಾಮಾಗಿ ಎಕ್ಸಲೇಟರ್ ಬ್ರೇಕ್ ನಮ್ ಹೆಂಗೆ ಆಕ್ಸೆಸ್ ಗಾಡಿ ಆಕ್ಟಿವ್ ಗಾಡಿಗಳು ಓಡಿಸ್ತೀವಿ ಎಕ್ಸಲೇಟರ್ ಕೊಟ್ಟು ಆ ತರ ಆರಾಮಾಗಿ ಓಡಿಸ್ಕೊಂಡಿರ್ಬೋದು. ಸೊ ಇವಾಗ ಅದೇ ತರ ಆರಾಮಾಗಿ ಒಂದು ಪ್ರೈಸ್ ಹೇಳ್ಬಿಡಿ ಸರ್. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಒನ್ ಪ್ರೈಸ್ 4.5 ಲಕ್ಷ ವಿತ್ ಎನ್ಒಸಿ ಕೊಡ್ತೀನಿ. 4.5 ಲಕ್ಷಕ್ಕೆ 4.5 lakh ವಿತ್ ಎನ್ಒಸಿ ಕೊಡ್ತೀನಿ. ವಿತ್ ಕರ್ನಾಟಕ 5,90,000 ಇವತ್ತಿನ ಪ್ರೈಸ್. ಏನ್ ಡಸ್ಟರ್ ಕೊಟ್ಟೆ 5,90,000 17 ಮಾಡಲ್ ಆಟೋಮ್ಯಾಟಿಕ್ ಎಂಡೋವರ್ ಕೊಡ್ತಾ ಇದೀನಿ. 8 ಸೀಟರ್ ವೆಹಿಕಲ್ 5,90,000 ವಿತ್ ಕರ್ನಾಟಕ ತಗೊಂಡೋಗಿ. ಸೊ ಬೆಸ್ಟ್ ಪ್ರೈಸ್ ಅನ್ಬೋದು ಸ್ನೇಹಿತರೆ. ಅದು ಎಂಡೋವರ್ ಸಿಗ್ತದೆ 5,90,000ಗೆ. ಆಲ್ಮೋಸ್ಟ್ ಲೈಕ್ ಯಾರು ಕೊಟ್ಟಿರಲ್ಲ ಮಾರ್ಕೆಟ್ ಇಲ್ಲಿ. ಬೇಗ ಬಂದ್ರೆ ಬೇಗ ತಗೊಂಡೋಗಿ ವೆಹಿಕಲ್. ಸೊ ಹಾಗೆ ನಮ್ಮ ಮುಂದೆ ಒಂದು ರೆಕ್ಸ್ಟಾನ್ ಇದೆ. ಆಲ್ಮೋಸ್ಟ್ ಲೈಕ್ ಇದು ಒಂಥರ ಆನೆ ಗಾಡಿ ಅನ್ಬೋದು. ಇದು ಡೀಟೇಲ್ಸ್ ಸರ್. ಸರ್ ಇದು ಬಂದು 2012 ಮಾಡಲ್, UP ರಿಜಿಸ್ಟರ್ಡ್, ಥರ್ಡ್ ಓನರ್ ವೆಹಿಕಲ್ ಆಗಿದೆ. ಇದು ಕೂಡ ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಓಕೆ, ಎರಡು ಕೂಡ ನಾನು ಒಂದು ಒಳ್ಳೆ ಡೀಲ್ ಅಂತಾನು ಹೇಳ್ಬಿಡ್ತೀನಿ. ಎರಡು ಕಾಂಬಿನೇಷನ್ ಯಾರಿಗುಂಟು ಯಾರಿಗಿಲ್ಲ ಇವತ್ತಿನ ಆಫರ್. ಎರಡರಲ್ಲಿ ಯಾವ್ದಾರು ತಗೊಂಡೋಗಿ 4.5 ಲಕ್ಷ ಎನ್ಒಸಿ 590 ವಿತ್ ಕರ್ನಾಟಕ. ಇದು ತಗೊಂಡೋಗಿ 4.5 ಲಕ್ಷ ವಿತ್ ಎನ್ಒಸಿ 590 ವಿತ್ ಕರ್ನಾಟಕ. ಇವತ್ತಿಂದ ಆಫರ್ ಓಪನ್ ಡೀಲ್, ಬೇಜಾರ್ ಮಾಡ್ಕೊಂಬೇಡಿ. ಇದು ಸೇಲ್ ಆದ್ರೆ ಇದು ತಗೊಂಡೋಗಿ, ಇದು ಸೇಲ್ ಆದ್ರೆ ಇದು ತಗೊಂಡೋಗಿ. ಎರಡೂ ಆಲ್ಮೋಸ್ಟ್ ಲೈಕ್ ಆರಾಮಾಗಿ ಮೇಂಟೈನ್ ಮಾಡಬಹುದು. ಯಾಕಂದ್ರೆ 4x4 ಗಾಡಿ, ಎರಡೂ ಆಟೋಮೆಟಿಕ್, ಎರಡೂ ಆಲ್ಮೋಸ್ಟ್ ಲೈಕ್ 8 ಸೀಟರ್ ವೆಹಿಕಲ್. ಇನ್ನೇನು ಎಕ್ಸ್ಟ್ರಾ ಏನು ಇಲ್ಲ ಗಾಡಿಲಿ. ಸೊ ಫೀಚರ್ಸ್ ಏನೇನು ಬರ್ಬೋದು ಸರ್? ಆಡಿಯೋ ಮೌಂಟ್ ಕಂಟ್ರೋಲ್ ಬರುತ್ತೆ, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಲೆದರ್ ಇಂಟೀರಿಯರ್ಸ್, ರೇರ್ ಡಿಫಾಗರ್ಸ್, ರೇರ್ ವೈಫರ್ಸ್ ನಿಮಗೆ, ಮತ್ತೆ ಆಟೋಮೆಟಿಕ್ ಓವರ್ ವಿಎಮ್ಸ್, ಆಟೋಮೆಟಿಕ್ ಹೈರ್ ವಿಎಮ್ಸ್ ಎಲ್ಲ ಬರುತ್ತೆ ನಿಮಗೆ. ಓಕೆ, ಸೊ ಕಂಪ್ಲೀಟ್ಲಿ ಚೆನ್ನಾಗಿರೋ ವೆಹಿಕಲ್, ಟಾಪ್ ಅಂಡ್ ವೇರಿಯಂಟ್ ವೆಹಿಕಲ್ ಸರ್ ಇದು ನಿಮಗೆ. ಸೊ ಅಕಸ್ಮಾತ್ ಯಾರು ತಲೆ ಕೆಡ್ಸ್ಕೊತಾರೆ ರೆಕ್ಸ್ಟಾಲ್ ಎಲ್ಲಿ ಸರ್ವಿಸ್ ಮಾಡ್ಕೋಬೇಕು, ತಲೆ ಕೆಡ್ಸ್ಕೊಂಡು ಆರಾಮಾಗಿ ಮಹೇಂದ್ರದಲ್ಲಿ ಹೋಗ್ಬೋದು. ಮಹೇಂದ್ರದಲ್ಲಿ ಇದೆ. ಈವನ್ ಮಹೇಂದ್ರದಲ್ಲಿ ನಿಮಗೆ ಸರ್ವಿಸ್ ಚಾರ್ಜಸ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ನಂದೇ ಕೂಡ ಸರ್ವಿಸ್ ಸೆಂಟರ್ ಇದೆ. ಡೈರೆಕ್ಟ್ ಆಗಿ ಸ್ಟ್ರೈಟ್ ಅವೇ ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ, ಡೈರೆಕ್ಟ್ ಆಗಿ ತಗೊಬನ್ನಿ ಸರ್ವಿಸ್ ಮಾಡಿ ಕೊಡ್ತೀನಿ. ಆರಾಮಾಗಿ ಅದು ಕೂಡ ಫೆಸಿಲಿಟೀಸ್ ಇದೆ. ಸೊ ಪ್ರೈಸ್ ಹೇಳ್ಬಿಟ್ರಲ್ಲ ಸರ್, 4.5 ಲಕ್ಷ ವಿತ್ ಎನ್ಒಸಿ ಸರ್. ಯಾರು ಕೊಟ್ಟಿಲ್ಲ ರೆಕ್ಸ್ಟನ್ ಚೆಕ್ ಮಾಡಿ. ಇವಾಗ್ಲೂ ಅದರ್ ಸ್ಟೇಟ್ ವೆಹಿಕಲ್ ದಿಲ್ಲಿ ಆಗ್ಲಿ ಮಹಾರಾಷ್ಟ್ರ ಆಗ್ಲಿ ಪ್ರೈಸ್ ಕಂಪ್ಯಾರಿಸನ್ ಮಾಡಿ. ಅಲ್ಲಿ ಕೂಡ ಸೇಮ್ ಪ್ರೈಸ್ 475 5 lakhs ನಡೀತಾ ಇದೆ. ಅಲ್ಲಿ ನಡೀತಾ ಇರೋ ಪ್ರೈಸಸ್ ನಾನು ಬೆಂಗಳೂರಲ್ಲಿ ಕೊಡ್ತಾ ಇದ್ದೀನಿ 4.5 ಲಕ್ಷ ವಿತ್ ಎನ್ಒಸಿ. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ಒಳ್ಳೆ SUV ಗಾಡಿ ಅನ್ಬೋದು, ಒಂದು ಇಕೋ ಸ್ಪೋರ್ಟ್ ಇದೆ. ಇದು ಡೀಟೇಲ್ಸ್ ಸರ್ 2013 ಸೆಕೆಂಡ್ ಓನರ್, ಟಾಪ್ ಅಂಡ್ ಟೈಟಾನಿಯಂ, ಬಟನ್ ಸ್ಟಾರ್ಟ್ ವೆಹಿಕಲ್, ಪ್ಯೂರ್ ದಲ್ಲಿ ರಿಜಿಸ್ಟರ್ಡ್ ವೆಹಿಕಲ್. ಓಕೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಇದು. ಇದರಲ್ಲೂ ಕೂಡ ನಿಮಗೆ ಕಂಪನಿ ಫಿಟೆಡ್ ಅಲಾಯ್ ವೀಲ್ಸ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ, ರೇರ್ ಡಿಫಾಗರ್ಸ್ ಕೂಡ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ವೆಹಿಕಲ್ಸ್ ಅಲ್ಲಿ ನಿಮಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬಂದೇ ಬರುತ್ತೆ ನಿಮಗೆ. ಸೊ ಡೀಸೆಲ್ ಅಲ್ಲ ಸರ್ ಗಾಡಿ ಇದು? ಡೀಸೆಲ್, ಪ್ಯೂರ್ ಡೀಸೆಲ್ ಇಂಜಿನ್. ಮೈಲೇಜ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ ಸಿಟಿ 15, ಹೈವೇ 18. ಓಕೆ ಸರ್, ಈ ಗಾಡಿ ಹೈವೇ ಕಂಫರ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನೀವು ಆರಾಮಾಗಿ 160 170 ಓಡಿಸಿ ಕಂಫರ್ಟಬಲ್ ಆಗಿ ಡ್ರೈವ್ ಮಾಡಬಹುದು. ಆರಾಮಾಗಿ ನೀವು 140 160 ಆರಾಮಾಗಿ ಕ್ರೂಸ್ ಕೂಡ ಮಾಡ್ಕೊಬಹುದು. ಅಷ್ಟು ಪೀಸ್ ಆಗಿ ಹೋಗ್ತಾ ಇರುತ್ತೆ ಗಾಡಿ, ಏನು ಶೇಕ್ ಇಲ್ಲ, ಏನಿಲ್ಲ. ಒಳ್ಳೆ ರೇಟಿಂಗ್ಸ್ ಕೂಡ ಇದೆ ಗಾಡಿಗೆ. ಸೊ ಪ್ರೈಸ್ ಏನ್ ಕೋಟ್ ಮಾಡ್ತೀರಾ ಸರ್? ಸರ್ ಹೇಳಿದೀನಿ ಎಲ್ಲ ಬಿಲೋ 5 lakhs. ಇದು ಕೂಡ ಬಿಲೋ 5 lakhs. 4 lakh rupees ವಿತ್ ಎನ್ಒಸಿ, 5 lakh rupees ವಿತ್ ಕರ್ನಾಟಕ. ವಿತ್ ಕರ್ನಾಟಕ 5 lakhs. ವಿತ್ ಕರ್ನಾಟಕ 5 lakhs ಗೆ 2013 ಮಾಡಲ್ ಟೈಟಾನಿಯಂ ಬಟನ್ ಸ್ಟಾರ್ಟ್ ವೆಹಿಕಲ್, 575 ಇರೋ ವೆಹಿಕಲ್ 5 ಲಕ್ಷ ಕೊಡ್ತಾ ಇದೀನಿ. ಇಷ್ಟೇ ಪ್ರೈಸ್ ಕಂಪ್ಯಾರಿಸನ್. ನಾವು ಸ್ಟಾರ್ಟಿಂಗ್ ಅಲ್ಲಿ ಏನ್ ಡಿಸ್ಕಸ್ ಮಾಡಿದ್ವಿ, ನಮ್ಮ ಅದರ್ ಸ್ಟೇಟ್ ಗೆ ಕರ್ನಾಟಕ ಸ್ಟೇಟ್ ಗೆ ಏನ್ ಡಿಫರೆನ್ಸ್ ಅಂದ್ರೆ ಇದೇ ಡಿಫರೆನ್ಸ್. 5 ಲಕ್ಷ ವಿತ್ ಕರ್ನಾಟಕ ಕೊಡ್ತಾ ಇದೀನಿ. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ಟಾಟಾ ಸ್ಟಾರ್ಮ್ ಇದೆ. ಸಫಾರಿ ಅಲ್ಲ ಸರ್ ಇದು? ಟಾಟಾ ಸಫಾರಿ ಸ್ಟಾರ್ಮ್. ಇದು ಬಂದು ನಿಮಗೆ 2014 ಮಾಡಲ್ ಡೀಸೆಲ್ ಇಂಜಿನ್, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಇದು ಕೂಡ ಸರ್
ಎಲ್ಲ ಬಿಲೋ 5 lakhs, ಬಿಲೋ 5 lakhs, ಬಿಲೋ 5 lakhs, 4 ಲಕ್ಷ ವಿತ್ NOC, 5 ಲಕ್ಷ ವಿತ್ ಕರ್ನಾಟಕ. ಯಾರಿಗುಂಟು ಯಾರಿಗಿಲ್ಲ ತಗೊಂಡೋಗಿ. ಓಕೆ ನೋಡಿ, ಅದು ಟಾಟಾ ಸಫಾರಿ ಸ್ಟ್ರೋಮ್ ಸಿಗ್ತಾ ಇದೆ ಸ್ನೇಹಿತರೆ. 10 ಜನ ಹೋಗ್ಬೋದು ಸರ್ ಗಾಡಿಲಿ. ಹೌದು, ಆರಾಮಾಗಿ ಕಂಫರ್ಟೇಬಲ್ ಆಗಿ 10 ಜನ ಕುತ್ಕೊಂಡು ಮೇಂಟೈನ್ ಮಾಡ್ಬೋದು. ನಮ್ ರತನ್ ಟಾಟಾ ಅವ್ರು ಮೇಂಟೈನ್ ಮಾಡಿದಾರೆ ಅಂದ್ರೆ ಟಾಟಾದು ಎಲ್ಲರಿಗೂ ಗೊತ್ತು ನಿಮ್ಗೆ. ಇಂಡಿಕಾ ಗಾಡಿಗಳು ಮೇಂಟೈನ್ ಮಾಡ್ದಂಗೆ ಗಾಡಿಗಳು ಇವೆಲ್ಲ. ಇಂಡಿಕಾನೇ ಆರಾಮಾಗಿ ನಮ್ಮ ಇನ್ನು 1997, 8, 9 ಮಾಡಲ್ ಎಲ್ಲ ಆರಾಮಾಗಿ ಚೀಪ್ ಅಂಡ್ ಬೆಸ್ಟ್ ಮೇಂಟೆನೆನ್ಸ್ ಅಂದ್ರೆ ನಮ್ ಟಾಟಾದವ್ರದ್ದು ಸರ್. ಹೌದು ಸರ್. ಯಾವುದೇ ಪಾರ್ಟ್ಸ್ ಆಗ್ಲಿ ಎಲ್ಲೇ ನಿಂತ್ಕೊಳ್ಳಿ, ಯಾವುದೇ ಲೋಕಲ್ ಮೆಕ್ಯಾನಿಕ್ ಆದ್ರೂ ಆರಾಮಾಗಿ ರೆಡಿ ಮಾಡ್ಬಿಡ್ತಾರೆ. ಹೌದು. ಸೊ ಯಾರು ಟಾಟಾ ಗಾಡಿ ಸಫಾರಿ ಸ್ಟಾಮ್ ನೋಡ್ತಿರೋರಿಗೆ ನೋಡಿ, 5 ಲಕ್ಷಕ್ಕೆಲ್ಲ ನಿಮ್ಗೆ ಸಿಗ್ತಾ ಇದೆ ಗಾಡಿ. ಸೊ ಅದು ಡೀಸೆಲ್ ವೇರಿಯಂಟು, ಇನ್ನೇನು ಬೇಕು ಆರಾಮಾಗಿ ತಗೊಂಡು ಆರಾಮಾಗಿ ದೊಡ್ಡ ಫ್ಯಾಮಿಲಿ ಆರಾಮಾಗಿ ಹೊಡ್ಕೊಂಡು ಟ್ರಿಪ್ ಎಲ್ಲ ಹೊಡಿಬೋದು ಆರಾಮಾಗಿ. ಕರ್ನಾಟಕ 5 ಲಕ್ಷಕ್ಕೆ ಮಾಡಿ ಕೊಟ್ಬಿಡ್ತೀನಿ. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ಎಲೆಂಟ್ರಾ ಶೇಪ್ ಇರೋ ಒಂದು ಎಲೆಂಟ್ರಾ ಇದೆ. ಇದು ಡೀಟೇಲ್ಸ್ ಸರ್. ಎಲೆಂಟ್ರಾ ಬಂದು 2013 ಮಾಡೆಲ್. ಓಕೆ. ಇದು 3rd ಓನರ್ ಆಗಿದೆ ವೆಹಿಕಲ್. ಬಟನ್ ಸ್ಟಾರ್ಟ್, ಡೀಸೆಲ್ ಇಂಜಿನ್, 98,000 ಕಿಲೋಮೀಟರ್ಸ್ ಕವರ್ ಆಗಿದೆ. ಬಟ್ ಇದು ಟಾಪ್ ಎಂಡ್ ವೇರಿಯಂಟ್. ಇದು ಕ್ರೂಸ್ ಕಂಟ್ರೋಲ್ ಬರುತ್ತೆ, ಸ್ಟೇರಿಂಗ್ ಆಡಿಯೋ ಮೌಂಟ್ ಕಂಟ್ರೋಲ್ಸ್ ಬರುತ್ತೆ ನಿಮಗೆ, ರೇರ್ ಡಿಫಾಗರ್ಸ್, ಅಲಾಯ್ ವೀಲ್ಸ್, ಏರ್ ಬ್ಯಾಗು, ABS, ಟ್ಯಾನ್ ಕಲರ್ ಇಂಟೀರಿಯರ್ ಕೊಟ್ಟಿದ್ದಾರೆ ಸರ್. ಪ್ಲಸ್ ಇದು ಅಡ್ವೊಕೇಟ್ ಯೂಸ್ ಮಾಡಿರೋ ವೆಹಿಕಲ್. ಇದು ನೋಡಬಹುದು, ಅಡ್ವೊಕೇಟ್ ಯೂಸ್ ಮಾಡಿರೋ ವೆಹಿಕಲ್. ಅಡ್ವೊಕೇಟ್ ಯೂಸ್ ಮಾಡಿರೋ ವೆಹಿಕಲ್, ಪ್ಯೂರ್ ಡೆಲ್ಲಿ ರಿಜಿಸ್ಟರ್ಡ್. NOC ನಿಮಗೆ ರೆಡಿ ಇದೆ. ಜಸ್ಟ್ ನಿಮಗೆ ಕರ್ನಾಟಕ ರೋಡ್ ಟ್ಯಾಕ್ಸ್ ಪೇ ಮಾಡಿ ರೀನಂಬರ್ ಮಾಡಬೇಕಾಗಿದೆ ಅಷ್ಟೇ. ಡೀಸೆಲ್ ವೇರಿಯಂಟ್. ಮೈಲೇಜ್ 18 ಬರುತ್ತೆ ಸರ್ ನಿಮಗೆ ಹೈವೇಲಿ. ಮೈಲೇಜ್ 18 ಬರುತ್ತೆ. ಸೆಡಾನ್ ಅಲ್ಲಿ 18 ಆರಾಮಾಗಿ. ಸೆಡಾನ್ ಅಲ್ಲಿ 18 ಬರುತ್ತೆ. 100% ಈ ಗಾಡಿ ನಿಮ್ಗೆ ಆರಾಮಾಗಿ 160, 180 ಟಚ್ ಮಾಡಿ ಗಾಡಿ ಶೇಕ್ ಆಗೋದಿಲ್ಲ. ಆ ತರ ಕಂಫರ್ಟ್. ನಮ್ ವರ್ನಾ ಫ್ಲೂಡಿಗೂ ಒಂದನೇ, ಎಲೆಂಟ್ರಾನು ಒಂದನೇ. ಆ ತರ ಇದೆ. ಅಕಸ್ಮಾತ್ ವರ್ನ ನೋಡ್ತಿರೋ ಸ್ವಿಚ್ ಆಗೋಕ್ ಬೆಸ್ಟ್ ವೆಹಿಕಲ್ ಎಲೆಂಟ್ರಾ. ಸೊ ಪ್ರೈಸ್ ಸರ್ ಹೆಂಗೆ ಸರ್? ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಒಂದೇ ಫಿಕ್ಸ್ ಪ್ರೈಸ್ ವಿತ್ ಕರ್ನಾಟಕ 5,25,000 ಕೊಡ್ತೀನಿ. ವಿತ್ ಕರ್ನಾಟಕ 5,25,000 ಕೊಡ್ತೀನಿ. ಸೊ ಅಕಸ್ಮಾತ್ ನಮ್ಗೆ ವಿತ್ NOC ಬೇಕು ಅಂದ್ರೆ ವಿತ್ NOC 4.5 lakh ಕೊಡ್ತೀನಿ ಸರ್. ಪ್ರೈಸ್ ವೇರಿಯೇಷನ್ ಅಲ್ಲಿ ಸ್ವಲ್ಪ ಇದು ಬರ್ತಾ ಇದೆ. ವಿತ್ NOC ತಗೊಳ್ಳೋರ್ಗೆ ವಿತ್ NOC ಪ್ರೈಸ್ ಒಳ್ಳೇದು ಕೊಟ್ಟಿದ್ದೀನಿ, 4.5 lakh. ಅದು ಫೈನಲ್ ಪ್ರೈಸಸ್ ಇರುತ್ತೆ, ಏನ್ ನೆಗೋಷಿಯಬಲ್ ಇರಲ್ಲ. 5,25,000 ವಿತ್ ಕರ್ನಾಟಕ ಮಾಡಿ ಕೊಟ್ಬಿಡ್ತೀನಿ. 5,25,000 ವಿತ್ KA ಮಾಡ್ಕೊಡ್ತಾರೆ. ಒಳ್ಳೆ ಸಿಡಾನ್ ವೆಹಿಕಲ್ ಕೂಡ ಅನ್ಬೋದು. ಓಕೆ ಸರ್. ಲಾಸ್ಟ್ ನಮ್ ಮುಂದೆಗೆ ಒಂದು ಸ್ಕಾರ್ಪಿಯೋ. ಲಾಸ್ಟ್ ಅಂತ ಹೇಳಲ್ಲ, ಯಾವತ್ತು ಕಡಿಮೆ ಆಗಲ್ಲ ನನ್ನ ಹತ್ರ ಗಾಡಿಗಳು. ಆಲ್ಫಾ ನಮ್ಮ ಕಂಪ್ಲೀಟ್ ಸ್ಟಾಕ್ ಅಲ್ಲಿ ಯಾವತ್ತು ಗಾಡಿಗಳು ಕಡಿಮೆ ಆಗಿಲ್ಲ. ನಿಮಗೆ ಏನಾದ್ರು ಆ ತರ ಗಾಡಿಗಳು ಬೇಕು ಅಂದ್ರೆ ಇನ್ನ ಕೂಡ ನಿಮಗೆ ಏನಾದ್ರು ರಿಕ್ವೈರ್ಮೆಂಟ್ ಇದ್ರೆ ಡೈರೆಕ್ಟ್ ಆಗಿ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ನಿಮ್ ರಿಕ್ವೈರ್ಮೆಂಟ್ ನ ಕಳ್ಸಿಕೊಡ್ತೀನಿ. ಬಟ್ ಇವಾಗ ನೀವೇನ್ ಮುಂದೆ ನೋಡ್ತಾ ಇದ್ದೀರಾ, ಸ್ಕಾರ್ಪಿಯೋ, ಮಹೇಂದ್ರ ಸ್ಕಾರ್ಪಿಯೋ ಬಂದು 2013 ಮಾಡೆಲ್ 3rd ಓನರ್ ವೆಹಿಕಲ್. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗಾಡಿ, 3rd ಓನರ್ ಆಗಿದೆ, UP ರಿಜಿಸ್ಟರ್ಡ್ ವೆಹಿಕಲ್. ಪ್ರೆಸ್ ಅವ್ರು ಓಡಿಸಿರೋದು ಗಾಡಿ ಇದು. ಸೊ ನೋಡಬಹುದು, ಒಳ್ಳೆ ರಾಷ್ಟ್ರೀಯ ಸಹಾರ್. ನೀವು UP ರಾಷ್ಟ್ರೀಯ ಸಹಾರ್ ಅಂತ ಪೇಪರ್ ನೋಡಿದ್ರೆ ಅವ್ರದೇ ಗಾಡಿ ಇದು. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟಾಕಿಂಗ್ ವರ್ಷನ್ ವೆಹಿಕಲ್ ಇದು. ಸೊ ನೋಡಬಹುದು, ಚೆನ್ನಾಗಿದೆ ನಿಮಗೆ ಟಾಕಿಂಗ್ ವರ್ಷನ್ ಗಾಡಿ. ಸೊ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ, ಟೈರ್ಸ್ ಆಲ್ಮೋಸ್ಟ್ ನಿಮಗೆ ಬ್ರ್ಯಾಂಡ್ ಇದೆ. ಚೆನ್ನಾಗಿದೆ ಗಾಡಿ ಕೂಡ. ಟಾಪ್ ಅಂಡ್ VLX ವೇರಿಯಂಟ್. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ ಇದು ಕೂಡ ಬಿಲೋ 5 lakhs ಸರ್. ಯಾರೇ ಬರ್ಲಿ, ಯಾರಿಗುಂಟು ಯಾರಿಗಿಲ್ಲ, 4,25,000 ವಿತ್ NOC ಫಿಕ್ಸ್ ಪ್ರೈಸ್. ನೆಗೋಷಿಯಬಲ್ ಮಾಡಲ್ಲ. ಮತ್ತೆ ರಿಪೀಟ್ ಮಾಡ್ತೀನಿ, ನೆಗೋಷಿಯಬಲ್ ಮಾಡಲ್ಲ. 4,25,000 ವಿತ್ NOC, 5,25,000 ಕರ್ನಾಟಕ. ನೆಗೋಷಿಯಬಲ್ ಮಾಡಲ್ಲ. छोड़ो 525 अब निकलना खड़ा ले डेट करता क्या? ಅದೊಂದು ಸ್ವಲ್ಪ ಎಡಿಟ್ ಮಾಡ್ಕೊಂತೀರಾ? ಸೊ ಪ್ರೈಸ್ ಹಂಗೆ ಹೇಳ್ಬಿಡಿ ಸರ್. ಹಂಗೆ ಸರ್ ಪ್ರೈಸ್ ಪಾಯಿಂಟ್ ಅಂದ್ರೆ 4,25,000 ಫಿಕ್ಸ್, ಒಂದೇ ಪ್ರೈಸ್, ನೆಗೋಷಿಯಬಲ್ ಇರಲ್ಲ. 4,25,000 NOC ಕೊಡ್ತೀನಿ. 5.5 ವಿತ್ ಕರ್ನಾಟಕ ಕೊಡ್ತೀನಿ ಸರ್. 5.5 lakh ವಿತ್ ಕರ್ನಾಟಕ ಮಾಡಿ ಕೊಡ್ತೀನಿ. 5.5 lakhsಗೆ ವಿತ್ KA ಮಾಡ್ಕೊಡ್ತಾರೆ. ಒಂದು ಸ್ಕಾರ್ಪಿಯೋನ ಬೇಗ ಬಂದ್ರೆ ಬೇಗ ತಗೊಂಡೋಗಿ. ಇವೆಲ್ಲ ವೆಹಿಕಲ್ಸ್ ಎಲ್ಲ ಫಾಸ್ಟ್ ಮೂವಿಂಗ್ ವೆಹಿಕಲ್ಸ್. ಓಕೆ ಸರ್. ಪ್ಲಸ್ ಇನ್ನ ಏನಾದ್ರೂ ಅಕಸ್ಮಾತ್ ನಮ್ ಕಡೆಯಿಂದ ಕಾಲ್ಸ್ ಪಿಕ್ ಮಾಡಕ್ ಆಗ್ತಾ ಇಲ್ಲ, ಡೈರೆಕ್ಟ್ ಆಗಿ ಸ್ಕ್ರಾಲ್ ಅಲ್ಲಿ 3 ನಂಬರ್ ನಡೀತಾ ಇರ್ತದೆ. 3 ನಂಬರ್ ಅಲ್ಲಿ ಯಾವ್ದಕ್ಕೆ ಮಾಡಿ, ಅಕಸ್ಮಾತ್ ನಮ್ ಕಡೆಯಿಂದ ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಮಾಡ್ತಾ ಇದ್ದೀರಾ, ಪಿಕ್ ಮಾಡಕ್ ಆಗ್ತಿಲ್ಲ, ಡೈರೆಕ್ಟ್ ಆಗಿ ಅದೇ ನಂಬರ್, ಸೇಮ್ ನಂಬರ್ ವಾಟ್ಸ್ಆಪ್ ಇರುತ್ತೆ. ನೀವು ಪ್ರೊಫೈಲ್ ಓಪನ್ ಮಾಡಿದ್ರೆ ಅದರಲ್ಲೇ ಕೂಡ ಕ್ಯಾಟಲಾಗ್ಸ್ ಕೂಡ ಇರುತ್ತೆ, ಅದರಲ್ಲಿ ಕೂಡ ಲೊಕೇಶನ್ ಕೂಡ ಇರುತ್ತೆ. ಡೈರೆಕ್ಟ್ ಆಗಿ ಲೊಕೇಶನ್ ಹಾಕೊಂಡು ಡೈರೆಕ್ಟ್ ಆಗಿ ಬಂದ್ರೆ, ನಾನಿಲ್ಲ ಅಂದ್ರೆ ನನ್ನ ಬ್ರದರ್ ಇರ್ತಾರೆ, 3 to 4 ಮೆಂಬರ್ಸ್ ಯಾರು ಇದ್ದೇ ಇರುತ್ತೆ ಪ್ರೆಸೆಂಟ್ ಅಲ್ಲಿ. ಬಟ್ ಇವಾಗ ರಂಜಾನ್ ಟೈಮಿಂಗ್ಸ್ ನಡೀತಾ ಇರೋದ್ರಿಂದ ಮಾರ್ನಿಂಗ್ 10 to ಈವ್ನಿಂಗ್ 5:30, 6 o'clock ಕ್ಲೋಸ್ ಇರುತ್ತೆ. ಆಫ್ಟರ್ 6 ರಂಜಾನ್ ಟೈಮ್ ಇರುತ್ತೆ ಅಂತ ಇದು ಮಾಡೋದಿಲ್ಲ. ಬಟ್ ಆಫ್ಟರ್ ರಂಜಾನ್ ಯಾವಾಗಾರು ಬನ್ನಿ. ಬಟ್ ಇವಾಗ ರಂಜಾನ್ ಟೈಮ್ ಇರೋದ್ರಿಂದ ಮಾರ್ನಿಂಗ್ 10 to ಈವ್ನಿಂಗ್ 5:30, 6 o'clock ತನಕ ಇರ್ತೀವಿ. ಓಕೆ ನೋಡಿ, ಈ ತರ ಕ್ಲೀನಾಗಿ ನೀವು ಕೋಆಪರೇಟ್ ಮಾಡಿ, ಅವ್ರಿಗೂ ಕೋಆಪರೇಟ್ ಮಾಡಿ ಬಂದ್ರೆ ಒಂದು ಒಳ್ಳೆ ಪ್ರೈಸಲ್ಲಿ ಒಳ್ಳೊಳ್ಳೆ ಗಾಡಿಗಳನ್ನ ತಗೊಂಡೋಗಿ. ಥ್ಯಾಂಕ್ ಯು ಸರ್, ಇಷ್ಟೊತ್ತಿಗೆ ಪೇಷನ್ಸ್ ಇಂದ ಹೇಳಿದಕ್ಕೆ.